ಎಲ್ರಿಗೂ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಎಜುಕೇಷನಲ್ ಸೈಕಾಲಜಿಗೆ ಸಂಬಂಧಪಟ್ಟಂತೆ ತರಗತಿಯನ್ನು ಮುಂದುವರಿಸ್ತಾ ಇದ್ದೀನಿ. ಕ್ವಿಕ್ ರಿವಿಷನ್ ಅಂದರೆ ಪರೀಕ್ಷಾ ಸಂದರ್ಭದಲ್ಲಿ ನಾವು ಒಂದಷ್ಟು ಕೂಲಂಕಷವಾಗಿ ಅಧ್ಯಯನ ಮಾಡಲಿಕ್ಕೆ ಆಗಲಿದ್ರೂ ಕೂಡ ಮೇಲ್ಮೇಲೆ ಇಂಪಾರ್ಟೆಂಟ್ ಅಂದರೆ ಪ್ರಮುಖ ಅಂಶಗಳನ್ನು ಡಿಸ್ಕಷನ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ವಿಡಿಯೋ ತರಗತಿ 6ಕ್ಕೆ ಮುಗಿಸಿದ್ದೆ. ಇದು 7ನೇ ಒಂದು ವಿಡಿಯೋ ಆಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವೈಯಕ್ತಿಕ ಭಿನ್ನತೆಗಳು, ಬುದ್ಧಿಶಕ್ತಿ ಮತ್ತು ಸೃಜನಶೀಲತೆಗೆ ಸಂಬಂಧಪಟ್ಟಂತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಮೊದಲು ಟಾಪಿಕನ್ನು ಡಿಸ್ಕಷನ್ ಮಾಡೋಣ. ಹಾಗೆ ನಂತರದ ಒಂದು ಟೈಮ್ನಲ್ಲಿ ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಗಳಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ, BEd ಅದರಲ್ಲಿ PCMನವರಿಗೆ ಮತ್ತು ಜನರಲ್ ಅವರಿಗೆ, ಹಾಗೆ ಆರ್ಟ್ಸ್ನವರಿಗೆ ಮತ್ತು DEd ಪ್ರಶ್ನೆ ಪತ್ರಿಕೆಗಳಲ್ಲಿ ಹಿಂದಿನ ನೇಮಕಾತಿಗಳಲ್ಲಿ ಕೇಳಿರುವಂತಹ ಪ್ರಮುಖ ಪ್ರಶ್ನೆಗಳನ್ನು ಕೂಡ ನಾನು ನಿಮಗೆ ಡಿಸ್ಕಷನ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೇನೆ. ನೀವು ನನಗೂ ಮುಂಚೆ ಉತ್ತರವನ್ನು ಕೊಡುವಂಥ ಪ್ರಯತ್ನ ಮಾಡಿ. ಹಾಗೆ ನಿಮ್ಮ ಒಂದು ಪರೀಕ್ಷಾ ತಯಾರಿ ಯಶಸ್ಸಾಗಲಿ ಅಂತ ನಾನಾದರೂ ನಿಮಗೆ ತಿಳಿಸ್ತಾ ಈ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಆಗಲೇ ಹೇಳ್ದಂಗೆ ಇಂಡಿವಿಜುವಲ್ ಡಿಫ್ರೆನ್ಸ್ ಅಂದರೆ ವೈಯಕ್ತಿಕ ಭಿನ್ನತೆಗಳಿಗೆ ಸಂಬಂಧಪಟ್ಟಂತೆ ಇರುತ್ತೆ. ಇಂದಿನ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ನಿಮಗೆ ಪ್ಲೇ ಲಿಸ್ಟಲ್ಲಿ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟನ್ನೇ ಹಾಕಿರ್ತೀನಿ. ಸೊ ಆ ಎಲ್ಲ ವಿಡಿಯೋಗಳನ್ನು ನೋಡಿ. ಇಂದಿನ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಬಿಡಿಸಿದ್ದೀನಿ. ಅವೆಲ್ಲ ವಿಡಿಯೋಗಳು ನಿಮಗೆ ಲಭ್ಯ ಇರ್ತವೆ ಅಂತ ಹೇಳ್ತಾ ಈ ತರಗತಿಯನ್ನು ಪ್ರಾರಂಭ ಮಾಡೋಣ. ವೈಯಕ್ತಿಕ ಭಿನ್ನತೆಗಳು, ಅದರಲ್ಲಿ ಪ್ರಮುಖವಾಗಿ ವೈಯಕ್ತಿಕ ಭಿನ್ನತೆಗಳು ಅಂದಾಗ ನಾವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ವ್ಯಕ್ತಿಯಲ್ಲಿ ಕಂಡುಬರುವಂಥ ಶಾರೀರಿಕ, ಬೌದ್ಧಿಕ, ಮಾನಸಿಕ, ಭಾವನಾತ್ಮಕ ಹಾಗೂ ಸಾಮಾಜಿಕ ವ್ಯತ್ಯಾಸಗಳಿಗೆ ನಾವು ವೈಯಕ್ತಿಕ ಭಿನ್ನತೆಗಳು ಅಂತ ಕರಿತೀವಿ. ಸೊ ಇಂಡಿವಿಜುವಲ್ ಡಿಫ್ರೆನ್ಸ್ ಅಂದರೆ ಏನು? ವ್ಯಕ್ತಿಗಳಲ್ಲಿ ಕಂಡುಬರುವ ಭಿನ್ನತೆ ಅಂತ ನಾವು ಹೇಳ್ಬಿಡ್ತೀವಿ. ಸೊ ಯಾವುದರಲ್ಲಿ ಭಿನ್ನತೆ? ಶರೀರದಾಗಿರ್ಬೋದು, ಬೌದ್ಧಿಕ ಅಂದರೆ ಮತ್ತು ಮಾನಸಿಕ ಮತ್ತು ಭಾವನಾತ್ಮಕ, ಸಾಮಾಜಿಕ ವ್ಯತ್ಯಾಸಗಳನ್ನು ನಾವು ಬೌದ್ಧಿಕ ಅಂದರೆ ವೈಯಕ್ತಿಕ ಭಿನ್ನತೆಗಳು ಅಂತ ಕರಿತೀವಿ. ಅದರಲ್ಲಿ ಪ್ರಮುಖವಾಗಿ ನೀವು ನೋಡ್ಬೋದು, ಈ ವೈಯಕ್ತಿಕ ಭಿನ್ನತೆಗಳಿಗೆ ಸಂಬಂಧಪಟ್ಟಂತೆ ಮುಂಗೋಪ, ಶಿಷ್ಟಾಚಾರ, ದಾಕ್ಷಣ್ಯ, ಕರುಣೆ, ಸಹಾಯಪರತೆ, ಸಹಕಾರ, ತಾಳ್ಮೆ, ಸಹನೆ, ಉದಾರತೆ, ಜಿಪುಣತನ, ಸಂಕೋಚ, ಪ್ರೇಮಮಯಿ ಆಗಿರ್ತಕ್ಕಂಥದ್ದು, ಆಸೆ ಬುರುಕುತನ, ಇವುಗಳನ್ನು ನಾವು ಸಂವೇಗಾತ್ಮಕ ಭಿನ್ನತೆಗಳು ಅಂತ ಕರಿತೀವಿ. ಭಿನ್ನತೆಗಳಲ್ಲಿ ಸಂವೇಗಾತ್ಮಕ ಭಿನ್ನತೆಗಳು ಅಂದರೆ ಏನು ನಿಮಗೆ ಗೊತ್ತಿರಬೇಕು. ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಂತೆ, ನಮ್ಮ ಭಾವನೆಗಳಿಗೆ ಸಂಬಂಧಪಟ್ಟಂತೆ. ನೋಡಿ, ಮುಂಗೋಪ, ತುಂಬ ಕೋಪ ಇದೆಯಪ್ಪ, ಅದು ಸಂವೇಗಾತ್ಮಕಕ್ಕೆ ಸಂಬಂಧಪಡುತ್ತೆ. ಅಂದರೆ ನಾವು ಒಂದು ಪ್ರಶ್ನೆನ ಹಿಂದೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಬಂದಿತ್ತು ನಿಮಗೆ. ಅದನ್ನು ಸ್ವಲ್ಪ ಅದು 100% ಅಲ್ದಿದ್ರು ಅದರ ಒಂದು ಅರ್ಥದ ಪ್ರಕಾರ ನಾನು ನೆನಪಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಏನಂದರೆ, ಒಬ್ಬ ವಿದ್ಯಾರ್ಥಿಯು ತನ್ನ ಭಾವನೆಗಳಿಗೆ ಧಕ್ಕೆ ಬಂದಂತೆ ನಡೆದುಕೊಳ್ತಾ ಇದ್ದಾನೆ. ಅವನ ಭಾವನೆಗಳಿಗೆ ಸರಿದೂಗಿಸ್ಲಿಕ್ಕೆ ಯಾವ ಒಂದು ಅಂದರೆ ಅವನ ಭಾವನೆಗಳಿಗೆ ಯಾವ ಒಂದು ಬುದ್ಧಿಶಕ್ತಿ ಅಥವಾ ಯಾವ ಭಿನ್ನತೆ ಕಾರಣ ಆಗಿದೆ ಅಂದಾಗ ಸಂವೇಗಾತ್ಮಕ ಭಿನ್ನತೆ. ಅಂದರೆ ಅಲ್ಲಿ ಭಾವನೆಗೆ ಸಂಬಂಧಪಟ್ಟಂತೆ ನಾವು ಎಲ್ಲಿ ಹೆಚ್ಚು ಒತ್ತು ಕೊಡಬೇಕು ಅಂದರೆ ಸಂವೇಗಾತ್ಮಕ ಒಂದು ಅಂಶಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕಾಗತ್ತೆ. ಅದಕ್ಕೆ ನೋಡಿ ಹೇಳಿದೆ, ಮುಂಗೋಪ, ಶಿಷ್ಟಾಚಾರ, ದಾಕ್ಷಣ್ಯ, ಕರುಣೆ, ಸಹಾಯಪರತೆ, ಸಹಕಾರ, ತಾಳ್ಮೆ, ಸಹನೆ, ಉದಾರತೆ, ಜಿಪುಣತನ, ಸಂಕೋಚ, ಪ್ರೇಮಮಯ, ಆಸೆ ಬುರುಕತನ ಇವೆಲ್ಲವನ್ನು ಕೂಡ ನಾವು ಸಂವೇಗಾತ್ಮಕ ಭಿನ್ನತೆಗಳು ಅಂತ ಕರಿತೀವಿ. ಇವೆಲ್ಲ ಒಬ್ರಿಗಿದ್ದಂಗೆ ಇನ್ನೊಬ್ರಿಗಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ನನಗೆ ಅದರ ಮೊದಲು ಬಹಳ ಬೇಗ ಕೋಪ ಬರ್ತಿತ್ತು. ಈ ಎಜುಕೇಷನಲ್ ಸೈಕಾಲಜಿಯನ್ನು ನಾನು ಯಾವಾಗ ಒನ್ಸ್ ಐ ಜಾಯಿನ್ ಟು ದ ಕಾಲೇಜ್, DEd ಕಾಲೇಜಿಗೆ ಜಾಯ್ನ್ ಆದಾಗ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ನನಗೆ ಆ್ಯಕ್ಚುಲಿ ಅದು ಚಾಯ್ಸ್ ಅಥವಾ ಚಾನ್ಸ್ ಅಂತ ಕೇಳಿದರೆ ನೀವು ಚಾನ್ಸ್ ಆಗಿ ಸಿಕ್ತು. ಅದೊಂದು ಸುಮ್ಮನೆ ನಾನೇ ಆಯ್ಕೆ ಮಾಡ್ಕೊಂಡಿದ್ದಲ್ಲ ಇದು. ಅದು ಬಂದಿದ್ದು ಯಾರೂ ಇಲ್ಲ, ಸೈನ್ಸ್ನರೇ ಮಾಡೋದು ಅಂತ ಹೇಳಿದ್ರಿಂದ ನಾನು ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಸೊ ಅಲ್ಲಿಂದ ನನಗೆ ಗೊತ್ತಾಯಿತು ಸೊ ಯಾವ ರೀತಿಯಾಗಿ ನಾವು ಮನುಷ್ಯನ ನಡವಳಿಕೆ ಇರಬೇಕು ಅಂತ. ಒಬ್ಬ ಪಾಠ ಮಾಡುವಂಥ ಸಂದರ್ಭದಲ್ಲಿ ನಾವು ಎಷ್ಟೋ ಹೇಳ್ತೀವಿ. ಈ ಸಂವೇಗಾತ್ಮಕ ಅಂದಾಗ ಅದಕ್ಕೆ ಎಷ್ಟು ರೀತಿಯಾದ ಡೆಫಿನೇಷನ್ಗಳನ್ನು ಕೂಡ ನಾವು ಕೊಡ್ಬೋದು. ಆದರೂ ಕೂಡ ನಾವು ಅದನ್ನು ಥಿಯರಿಯಲ್ಲಿ ಅಷ್ಟೇ ನೋಡ್ತೀವಿ, ಬಟ್ ಪ್ರಾಕ್ಟಿಕಲ್ ಲೈಫಲ್ಲಿ ಅದನ್ನು ಬಳಸ್ಕೊಳ್ಳುವಂಥ ಪ್ರಯತ್ನ ಮಾಡಲ್ಲ. ಬಳಸ್ಕೊಂಡಿದ್ದೆ ಆದರೆ ವಿ ಆರ್ ಇನ್ ಅಪ್ಗ್ರೇಡೆಡ್ ಸಿಚುಯೇಷನ್. ಅಂದರೆ ನಾವು ಒಳ್ಳೆ ಉನ್ನತ ಸ್ಥಾನಕ್ಕೆ ಏರೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಅಷ್ಟೊತ್ತಿಗಾಗಲೇ ನಮ್ಗೆ ಏಜ್ ಆಗಿರ್ತದೆ. ವಯಸ್ಸಾದಾಗ ಪುರಾಣ ಪುಣ್ಯಕಥೆಗಳು ಅದು ಇದು ಅಂತ ಹೇಳ್ತಾರಲ್ಲ, ಆ ರೀತಿ ಆಗೋ ಸಮಯ ಮೀರೋಗಿರುತ್ತೆ ಅಂತ ಹೇಳ್ತಾ ಅದಕ್ಕೂ ಸ್ವಲ್ಪ ನಾವು ಒಂದಷ್ಟು ಮಾನಸಿಕ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು. ಸಮಾಜದಲ್ಲಾಗಿರ್ಬೋದು ಅಥವಾ ಶಿಕ್ಷಕ ವೃತ್ತಿಯಲ್ಲಿ ಅಥವಾ ಇನ್ಯಾವುದೇ ವೃತ್ತಿಯಲ್ಲಿ ಕೂಡ ಅದು ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಾ ಮುಂದಿನ ಕಾನ್ಸೆಪ್ಟನ್ನು ನೋಡೋಣ. ಮಗು ಹುಟ್ಟಿನಿಂದಲೇ ಕೆಲವೊಂದು ಜೈವಿಕ ಹಾಗೂ ಮಾನಸಿಕ ಲಕ್ಷಣಗಳನ್ನು ತನ್ನ ಪೂರ್ವಜರಿಂದ, ತಂದೆ ತಾಯಿಗಳಿಂದ ಪಡೆದುಕೊಂಡು ಬರ್ತಾನೆ. ಅದನ್ನು ನಾವು ವೈಯಕ್ತಿಕ ಭಿನ್ನತೆಗೆ ಪ್ರಮುಖವಾದ ಕಾರಣ ಅಂತ ಹೇಳ್ತೀವಿ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಅನುವಂಶೀಯತೆ. ಸೊ ಈ ಒಂದು ಅನುವಂಶೀಯತೆ, ಹೆರಿಡಿಟರಿ ಕ್ಯಾರೆಕ್ಟರ್ ಅಂತ ನಾವೇನು ಹೇಳ್ತೀವಿ, ಆ ಗುಣಾಣುಗಳು, ಅನುವಂಶೀಯತೆ. ನಿಮಗೆ ಕಳೆದ ತರಗತಿಯಲ್ಲಿ ಅದನ್ನು ಹೇಳಿದ್ದೆ ನಾನು.
ಮಗು ಹುಟ್ಟಿನಿಂದಲೇ ಕೆಲವು ಜೈವಿಕ ಮತ್ತು ಮಾನಸಿಕ ಗುಣಗಳನ್ನು ತನ್ನ ಪೂರ್ವಜರಿಂದ, ಅಂದರೆ ಈಗ ತಾತನ ಥರನೇ ಇರ್ತಾರೆ ಮೊಮ್ಮಕ್ಕಳು. ಸೊ ಆ್ಯಕ್ಚುಲಿ ತಂದೆ ಅಥವಾ ತಾಯಿಗಿಂತಲೂ ಕೂಡ ತಾತನ ಹೋಲಿಕೆಯನ್ನು ಹೆಚ್ಚಿಗೆ ಕಾಣ್ತಾರೆ. ಅದಕ್ಕೆ ನೋಡಿ, ಪೂರ್ವಜರಿಂದ, ತಂದೆ ತಾಯಿಗಳಿಂದ ಪಡೆದುಕೊಂಡು ಬರ್ತಾರೆ. ಇವು ಕೂಡ ವೈಯಕ್ತಿಕ ಭಿನ್ನತೆಗೆ ಪ್ರಮುಖವಾದ ಕಾರಣ ಆಗುತ್ತೆ. ಅದೇ ಆನುವಂಶೀಯತೆ. ಅದು ನಿಮಗೆ ಗೊತ್ತಿರಲಿ. ಇನ್ನು ದೈಹಿಕ ರಚನೆಗೆ ಸಂಬಂಧಿಸಿದ ಬಣ್ಣ, ನಮ್ಮ ಒಂದು ಚರ್ಮದ ಬಣ್ಣ ಆಗಿರ್ಬೋದು, ಆಕಾರ, ಎತ್ತರ, ಗಾತ್ರ ಮುಂತಾದವು, ಮತ್ತು ಮಾನಸಿಕ ಲಕ್ಷಣಗಳಾದ ಬುದ್ಧಿಶಕ್ತಿ, ಸ್ಮರಣಶಕ್ತಿ, ವಿಚಾರ ಶಕ್ತಿ, ತಾರ್ಕಿಕ ಶಕ್ತಿ, ನಗುವಂಥದ್ದು ಮುಂತಾದವು ತಂದೆ ತಾಯಿಗಳಿಂದ ವಂಶ ಪಾರಂಪರ್ಯವಾಗಿ ಸಾಗಿ ಬಂದಿರ್ತವೆ. ನೋಡಿ, ಈ ಎಲ್ಲ ದೈಹಿಕ ರಚನೆಗಳಾಗಿರ್ಬೋದು, ಮನುಷ್ಯನಿಗೆ ಇರ್ತಕ್ಕಂತಹ ಬಣ್ಣ, ಆಕಾರ, ಎತ್ತರ, ಗಾತ್ರ ಮುಂತಾದವು ಮಾನಸಿಕ ಲಕ್ಷಣಗಳಾಗಿರ್ತಕ್ಕಂತಹ ಇವು ದೇಹ ರಚನೆಗಳು, ಜೊತೆಗೆ ಮಾನಸಿಕ ಲಕ್ಷಣಗಳು ಕೂಡ ಇರ್ತವೆ. ಸೊ ಯಾವ್ಯಾವು ಮಾನಸಿಕ ಲಕ್ಷಣಗಳು ಅಂದರೆ ಬುದ್ಧಿಶಕ್ತಿ, ಸ್ಮರಣಶಕ್ತಿ, ವಿಚಾರ ಶಕ್ತಿ, ಹಾಗೆ ತಾರ್ಕಿಕ ಶಕ್ತಿ, ನಗುವಂಥದ್ದು ಕೂಡ ಮಾನಸಿಕ ಶಕ್ತಿನೇ. ಸೊ ಎಲ್ರಿಗೂ ಈಸಿಯಾಗಿ ನಗು ಬರೋದಿಲ್ಲ. ನೀವು ನೋಡಿರ್ಬೋದು, ಕೆಲವರು ಏನೆಲ್ಲ ಆದ್ರೂ ಸುಮ್ಮನೆ ನಗ್ತಾನೆ ಇರ್ತಾರೆ. ಅದಕ್ಕೆ ಅವರಿಗೆ ಏನೇ ಸಂದರ್ಭ ಬಂದರೂ ಕೂಡ ನಗಿಸೋವಂಥ ಕೆಲಸ ಮಾಡ್ತಾರೆ. ಚಾರ್ಲಿ ಚಾಪ್ಲಿನ್ ಅವನ ಒಂದು ಜೀವನ ಲೈಫ್ ಸ್ಟೋರಿನ ನೋಡಿದರೆ ತುಂಬ ದುಃಖ ಅನಿಸುತ್ತೆ ನಿಮಗೆ, ಆದರೂ ಕೂಡ ಲೋಕನೇ ನಗಿಸ್ತಾನೆ, ಒಂದು ಹಾಡಲ್ಲಿ ನೀವು ಕೇಳಿರ್ಬೋದು. ಸೊ ಇವೆಲ್ಲವೂ ಕೂಡ ಮಾನಸಿಕ ಶಕ್ತಿಗಳು. ಮುಂತಾದವು ಕೂಡ ಏನಾಗಿರ್ತವೆ ಅಂದರೆ ತಂದೆ ತಾಯಿಗಳಿಂದ ವಂಶ ಪಾರಂಪರ್ಯವಾಗಿ ಸಾಗಿ ಬಂದಿರ್ತವೆ. ಅವು ಅನುವಂಶೀಯ ಭಿನ್ನತೆಗೆ ಪ್ರಮುಖವಾದ ಕಾರಣ ಆಗ್ತವೆ. ಇನ್ನು ವೈಯಕ್ತಿಕ ಭಿನ್ನತೆಗೆ ಅನುವಂಶೀಯತೆ, ಪರಿಸರವೂ ಕೂಡ ಕಾರಣವಾಗುತ್ತೆ. ಅನುವಂಶೀಯತೆ ಒಂದೇ ಅಲ್ಲ, ಇನ್ನೊಂದು ಬಹಳ ಇಂಪಾರ್ಟೆಂಟ್, ಅದೇನಪ್ಪ ಅಂದರೆ ಎನ್ವಿರಾನ್ಮೆಂಟ್. ಸೊ ದಟ್ ಈಸ್ ಎನ್ವಿರಾನ್ಮೆಂಟ್ ಅಂದರೆ ಪರಿಸರ ಅಂದ್ರೇ ಒಂದು ಭಿನ್ನತೆಗೆ ಸಂಬಂಧಪಡುತ್ತೆ. ಒಳ್ಳೆ ಪರಿಸರದಲ್ಲಿ ಬೆಳೆದಿರ್ತಕ್ಕಂಥವ್ರು ಒಳ್ಳೆತನದಿಂದ ಇರ್ತಾರೆ ಅಂತಕ್ಕಂಥದ್ದು. ಹಾಗೆ ಸಾಮಾಜಿಕ ಪರಿಸರವು ದೈಹಿಕ ಪರಿಸರದ ಮೇಲೆ ಏನಾಗುತ್ತೆ, ಪ್ರಭಾವವನ್ನು ಬೀರುತ್ತೆ. ಇದು ನಿಮಗೆ ಗೊತ್ತಿರಲಿ. ಹಾಗೆಯೇ ಪ್ರಮುಖವಾಗಿ ಉತ್ತಮ ಪರಿಸರದಲ್ಲಿ ಬೆಳೆದಂಥ ಮಗು ಆ ಪರಿಸರದ ಇನ್ನುಳಿದ ವ್ಯಕ್ತಿಗಳಂತೆ ಬೆಳೆಯುತ್ತಾನೆ. ಅಂದರೆ ಒಳ್ಳೆ ಎನ್ವಿರಾನ್ಮೆಂಟ್ ಇದ್ದಾಗ ಆ ಮಗು ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೇಕು. ಹೀಗೆ ಪರಿಸರವೂ ಸಹ ವೈಯಕ್ತಿಕ ಭಿನ್ನತೆಗೆ ಪ್ರಮುಖವಾದ ಕಾರಣ ಆಗುತ್ತೆ. ಸೊ ಇವೆರಡರ ಸಮ್ಮಿಳನ ಅಂತಲೇ ಹೇಳ್ಬೋದು. ಅಂದರೆ ಆನುವಂಶೀಯತೆ ಮತ್ತು ಪರಿಸರದ ಒಂದು ಸಂಕೀರ್ಣವಾದಂಥ, ಅಂದರೆ ಅವೆರಡರ ಸೇರಿ ಒಡನಾಟ ಏನಿದೆ ಅದನ್ನೇ ನಾವು ಒಂದು ವೈಯಕ್ತಿಕ ಭಿನ್ನತೆಗೆ ಅಥವಾ ಮನುಷ್ಯನ ವ್ಯಕ್ತಿತ್ವ ರಚನೆಗೆ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಹಾಗೆ ಶಿಕ್ಷಣ ಕೂಡ ವೈಯಕ್ತಿಕ ಭಿನ್ನತೆಗೆ ಕಾರಣ ಆಗುತ್ತೆ. ಎಜುಕೇಟೆಡ್ ಪರ್ಸನ್ ಬಿಹೇವ್ ಮಾಡೋದೇ ಬೇರೆ, ಅನ್ಎಜುಕೇಟೆಡೇ ಬಿಹೇವ್ ಮಾಡೋದು ಬೇರೆ. ಆದರೆ ಮಾನವೀಯತೆಯನ್ನು ಮರಿತಾ ಇದ್ದೀವಿ. ಇವತ್ತು ಯಾರು ಇಂಜಿನಿಯರ್ ಮಾಡಿದರೂ ಅವರೇ ದುಷ್ಕೃತ್ಯಗಳಲ್ಲಿ ತೊಡಗಿರತಕ್ಕಂಥದ್ದು, ಟೆರರಿಸ್ಟ್ ಆ್ಯಕ್ಟಿವಿಟಿಗಳೆಲ್ಲ ತೊಡಗಿರತಕ್ಕಂಥದ್ದು ನೋಡ್ತೇವೆ. ಬಟ್ ಅನ್ಎಜುಕೇಟೆಡ್ ಹೊಲದಲ್ಲಿ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿ ಮುದ್ದೆಗಿದ್ದು ಅದು ರೊಟ್ಟಿ ಗಿಟ್ಟಿ ತಿನ್ಕೊಂಡು ಚೆನ್ನಾಗಿ ಮಲ್ಕೊಂಡು ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನಲಿಲ್ಲ ಅಂದ್ರೂ ತಾನು ಬದುಕಬೇಕು ಅನ್ನೋದು ಒಂದು ಪ್ರವೃತ್ತಿಯಿಂದ ಸಮಾಜದಲ್ಲಿ ಒಂದು ತನ್ನ ಕೊಡುಗೆಯನ್ನು ಕೊಡುವಂಥದ್ದನ್ನು ನಾವು ನೋಡ್ತೀವಿ. ಶಿಕ್ಷಣ ಸಹ ವೈಯಕ್ತಿಕ ಭಿನ್ನತೆಗಳನ್ನು ಉಂಟು ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಅದು ಬಹಳ ಇಂಪಾರ್ಟೆಂಟು. ಅದಕ್ಕಾಗಿಯೇ ಆ ಶಿಕ್ಷಣ ಕಲಿಸ್ತಕ್ಕಂತಹ ನಾವು ಶಾಲಾ ವಾತಾವರಣ, ಆ ಕಲಿಸುವಿಕೆ ಅಂತಕ್ಕಂಥದ್ದು ಏನಿದೆ, ಮತ್ತು ಕಲಿಕಾ ಪ್ರಕ್ರಿಯೆ ವಿಧಾನಗಳು, ಸೊ ಇವುಗಳನ್ನು ಸುಧಾರಿಸಬೇಕು. ಒಳ್ಳೆಯ ರೀತಿಯಲ್ಲಿ ಮಕ್ಕಳನ್ನು ಬೆಳೆಯುವಂತೆ ಮಾಡಬೇಕು. ಅದಕ್ಕಾಗಿ ಶೈಕ್ಷಣಿಕ ಮನೋವಿಜ್ಞಾನದ ಅವಶ್ಯಕತೆ ಶಿಕ್ಷಕರಿಗಿರಬೇಕು. ಬೋಧನಾ ವಿಧಾನಗಳು, ತಂತ್ರಗಳು, ಬೋಧನೆಗಾಗಿ ಉಪಯೋಗಿಸುವಂತಹ ದೃಕ್ ಶ್ರವಣೋಪಕರಣಗಳು, ಯೋಜನೆಗಳು, ಶಿಕ್ಷಕರು ಮಾಡುವಂಥ ಚಟುವಟಿಕೆಗಳು ವೈಯಕ್ತಿಕ ಭಿನ್ನತೆಯನ್ನು ಉಂಟು ಮಾಡ್ತವೆ. ಸೊ ಇವೆಲ್ಲವೂ ಕೂಡ ಭಾಳ ಇಂಪಾರ್ಟೆಂಟು, ಅದನ್ನು ನೀವು ನೆನಪಿಟ್ಕೊಳ್ಳಿ. ಹಾಗೆಯೇ ನಾವು ಮಕ್ಕಳ ವಯೋಮಟ್ಟ, ದೈಹಿಕ ಬೆಳವಣಿಗೆ, ಮಾನಸಿಕ ಸಾಮರ್ಥ್ಯ ಮತ್ತು ಮಕ್ಕಳಲ್ಲಿ ಬೇರೆಯಾಗಿರುವುದರಿಂದ ಏನಾಗಿರುತ್ತೆ, ಅದನ್ನು ಅನುಸರಿಸಿ ಬೋಧನೆಯನ್ನು ಕೈಗೊಳ್ಳಬೇಕು. ಯಾಕೆ ಸರ್ ಈ ಒಂದು ವೈಯಕ್ತಿಕ ಭಿನ್ನತೆಗಳ ಅರಿವು ಶಿಕ್ಷಕರಿಗೆ ಇರಬೇಕು ಅಂದರೆ, ಮಕ್ಕಳ ಏಜ್ ಡಿಫ್ರೆನ್ಸ್ ಇರ್ಬೋದು, ಹೌದಲ್ಲ, ಮತ್ತು ದೈಹಿಕ ಬೆಳವಣಿಗೆ ಚೇಂಜಸ್ ಇರುತ್ತೆ. ಒಬ್ಬರು ಉದ್ದ ಇದ್ದರೆ ಒಬ್ಬರು ಕುಳ್ಳ ಇರ್ತಾರೆ, ಒಬ್ಬರು ದಪ್ಪ ಇದ್ದರೆ ಒಬ್ಬರು ತೆಳು ಇರ್ತಾರೆ, ಒಬ್ಬರು ಮೀಡಿಯಮ್ ಇರ್ತಾರೆ. ಸೊ ಮಾನಸಿಕ ಸಾಮರ್ಥ್ಯ ಬೇರೆ ಬೇರೆ ಮಕ್ಕಳಲ್ಲಿ ಬೇರೆ ಬೇರೆ ಆಗಿರುತ್ತೆ. ಅದನ್ನು ಅರಿತು ಬೋಧನೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅಂಥೇಳಿ ಎಜುಕೇಷನಲ್ ಸೈಕಾಲಜಿ ಹೇಳ್ತಾ ಇದೆ. ಹಾಗೆ ವೈಯಕ್ತಿಕ ಭಿನ್ನತೆಗಳನ್ನು ಅರಿತು ತರಗತಿಯ ವರ್ಗೀಕರಣ ಮತ್ತು ಬೋಧನೆಯನ್ನು ಮಾಡಬೇಕು. ಹೀಗೆ ತರಗತಿಗಳ ವರ್ಗೀಕರಣ ಮಾಡುವಾಗ ಮಕ್ಕಳ ಆಸಕ್ತಿ, ಸಾಮಾಜಿಕ ಲಕ್ಷಣಗಳು, ಭಾವನಾತ್ಮಕ ಲಕ್ಷಣಗಳು, ಬೌದ್ಧಿಕ ವಯಸ್ಸು ಇತ್ಯಾದಿ ಅಂಶಗಳನ್ನು ಗಮನೀಕರಿಸಿ ವರ್ಗೀಕರಿಸಬೇಕು. ಅಂದರೆ ಆ್ಯಕ್ಚುಲಿ ವರ್ಗೀಕರಣ ತಪ್ಪು ಅಂತ ಹೇಳ್ತಾರೆ. ಇನ್ ಕೇಸ್ ನಿಮ್ಮ ಶಾಲೆಯಲ್ಲಿ, ಈಗ ನಾನು ಓದಿದ್ದು ಜೂನಿಯರ್ ಕಾಲೇಜ್, ಹಿರಿಯೂರು ಜೂನಿಯರ್ ಕಾಲೇಜಲ್ಲಿ 8th PUC ವರೆಗೂ ಅಲ್ಲೇ ಓದಿದ್ದು. ಮೊದಲು ನಾನು ಶುಗರ್ ಫ್ಯಾಕ್ಟ್ರಿ ಸ್ಕೂಲಲ್ಲೇ ಓದಿದ್ದು. ನೋಡಿ, ಎಲ್ಲ ಸರ್ಕಾರಿ ಶಾಲೆಯಲ್ಲೇ ಓದಿದ್ದು. ನಾನು ಓದುವಾಗ ನಿಮಗೆ ನೆನಪಿರಲಿ,
4 ಸೆಕ್ಷನ್ ಇತ್ತು ಜೂನಿಯರ್ ಕಾಲೇಜಲ್ಲಿ, ಎ ಬಿ ಸಿ ಡಿ ಅಂತೇಳಿ. ಅದರಲ್ಲಿ ಡಿ ಸೆಕ್ಷನ್ ಮಾತ್ರ ಇಂಗ್ಲೀಷ್ ಮೀಡಿಯಮ್ ಇತ್ತು. ಇಲ್ಲಿ ನಮ್ಮನ್ನು ಅಡ್ಮಿಷನ್ ಮಾಡ್ಕೊಳ್ಬೇಕಾದ್ರೆ ನಮ್ಮನ್ನು ಕೆಲವೊಂದು ಸುಮ್ಮನೆ ಅಂದರೆ ಅವ್ರು ಪ್ರಶ್ನೆ ಕೇಳಿದ್ರು ಅಂದರೆ ನಮ್ಮ ಆಟಿಟ್ಯೂಡ್ ಚೆಕ್ ಮಾಡೋಕ್ಕೆ, ಏನು ನಿನ್ನ ಹೆಸರು, ಏನೇನು ಓದಿದ್ದೆ, ನಿನಗೆ ಯಾವ ಸಬ್ಜೆಕ್ಟ್ ಫೇವ್ರೆಟ್ಟು, ಈ ರೀತಿ ಕೇಳ್ತಿರ್ತಾರೆ. ಇಂಗ್ಲೀಷ್ ಅಂದ ತಕ್ಷಣ ಡಿ ಅಂತೇಳಿ ವರ್ಗೀಕರಣ ಮಾಡ್ತಾರೆ. ಇನ್ನು ಸ್ವಲ್ಪ ಚೆನ್ನಾಗಿ ಓದೋವಂಥ ಹುಡುಗನ ಎ ಸೆಕ್ಷನಲ್ಲಿ, ಮತ್ತು ಇದರಲ್ಲಿ ಚೆನ್ನಾಗಿ ಓದೋರು ಮತ್ತು ಮೀಡಿಯಮ್ ಇರೋವಂಥವ್ರು, ಮತ್ತು ಬಿ ಸೆಕ್ಷನಲ್ಲೂ ಕೂಡ ಚೆನ್ನಾಗಿ ಓದೋರು ಮತ್ತು ಮೀಡಿಯಮ್ ಇರ್ತಕ್ಕಂಥವ್ರು, ಸಿ ಸೆಕ್ಷನಲ್ಲೂ ಕೂಡ ಅದೇ ರೀತಿ ಹಾಕಿದ್ರು. ಸಿನಲ್ಲಿರೋವಂಥವ್ರು ಬಿಗೆ ಕಾಂಪಿಟೇಷನ್ನು, ಬಿ ಸೆಕ್ಷನಲ್ಲಿರೋರು ಸಿಗೆ ಕಾಂಪಿಟೇಷನ್ನು, ಈ ರೀತಿಯಾಗಿ ನಾವು ಓದ್ತಿದ್ವಿ. ಇನ್ನು ನಮ್ಮ ಒಂದು ಹೈಸ್ಕೂಲಲ್ಲಿರುವಂಥ ವಿದ್ಯಾರ್ಥಿಗಳು ನಾವೊಂದು 3 ಜನ ಇದ್ವಿ. ಸೊ ತಿಮ್ರಾಜು, ನಾನು ಮತ್ತು ದಾದಾಪೀರ್ ಅಂತ. ಸೊ ಅನ್ಫಾರ್ಚುನೇಟ್ಲಿ ಈ ಎಕ್ಸ್ಪೈರ್ಡ್, ಅವನು ಏನೋ ಪ್ರಾಬ್ಲಮಿಂದ ಇದಾಯಿತು. ಆ ವಿದ್ಯಾರ್ಥಿಗಳಲ್ಲಿ ನಾನು ಅರ್ಥಮೆಟಿಕ್ಸ್ ಓದ್ತಿದ್ದೆ, ಅವನು ಆಲ್ಜಿಬ್ರಾ ಓದ್ತಿದ್ದ, ಅವನು ಜಾಮೆಟ್ರಿ ಓದ್ತಿದ್ದ. ಸೊ ನಾವು 3 ಜನನೂ ಡಿಸ್ಕಷನ್ ಮಾಡಿ ನಾವೇನು ಮಾಡ್ತಾಯಿದ್ವಿ, ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ವಿ. ಅರ್ಥಮೆಟಿಕ್ಸಲ್ಲಿ ನೀನು ಏನು ಕೊಟ್ಟರು ಪರ್ಫೆಕ್ಟ್. ಈಗಲೂ ನಾನು TET CETಯಲ್ಲಿ ಫಸ್ಟ್ ಅರ್ಥಮೆಟಿಕ್ಸ್ ಪ್ರಾಬ್ಲಮ್ಸ್ನೇ ನೋಡ್ತೀನಿ ನಾನು. ಅವನು ಜಾಮೆಟ್ರಿ ಅಂದರೆ ತಿಮ್ರಾಜು, ದಾದಾಪೀರ್ ಅಂದ್ರೇ ಆಲ್ಜಿಬ್ರಾ. ಸೊ ಈ ರೀತಿಯಾಗಿ ಅವರು ವರ್ಕ್ ಮಾಡ್ತಾಯಿದ್ವಿ. ನಾವೆಲ್ಲ ಒಬ್ರಿಗೊಬ್ರಿಗೆ ಶೇರ್ ಮಾಡ್ಕೊಳ್ತಾ ಇದ್ವಿ, ಗುಂಪಾಗಿ ಓದ್ಕೊತಾ ಇದ್ವಿ. ಇದೆಲ್ಲ ನಮ್ಮ ಆಸಕ್ತಿ ಅಭಿರುಚಿಗೆ ಸಂಬಂಧಪಟ್ಟಂತೆ. ಅವ್ರು ಸಿ ಸೆಕ್ಷನ್ ಆದರೂ ನಾನು ಬಿ ಸೆಕ್ಷನ್ ಆದ್ರೂ ನಾವೆಲ್ಲ ಅಷ್ಟು ಅಭ್ಯಾಸವನ್ನು ಮಾಡ್ತಿದ್ವಿ. ನಮ್ಮ ಗುರುಗಳು ನಮಗೆ ಒಳ್ಳೆ ಮಾರ್ಗದರ್ಶನವನ್ನು ಕೊಟ್ಟರು. ಅವ್ರನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕು. ಓಕೆ, ಇರಲಿ. ಮುಂದಿನ ಕಾನ್ಸೆಪ್ಟು, ಎಲ್ಲ ಮಕ್ಕಳಲ್ಲಿ ಆಸಕ್ತಿ, ಅಗತ್ಯತೆ, ಸಾಮರ್ಥ್ಯ ಮತ್ತು ಬುದ್ಧಿಶಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ಪಠ್ಯಕ್ರಮವನ್ನು ರಚಿಸಬೇಕು. ದಿಸ್ ಈಸ್ ವಾಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಪಠ್ಯಕ್ರಮವನ್ನು ನಾವು ವೈಯಕ್ತಿಕ ಭಿನ್ನತೆಗಳ ಆಧಾರದ ಮೇಲೇ ರಚನೆಯನ್ನು ಮಾಡ್ತೀವಿ. ಇನ್ನು ವೈಯಕ್ತಿಕ ಭಿನ್ನತೆಗಳಲ್ಲಿ ಇನ್ನೊಂದು ಅಂಶ ನೀವು ತಿಳ್ಕೊಳ್ಳೇಬೇಕು, ಯೋಜನಾ ಪದ್ಧತಿ. ಯೋಜನಾ ಪದ್ಧತಿಯನ್ನು ಶಾಲೆಯಲ್ಲಿ ಅಳವಡಿಸುವುದು ಸೂಕ್ತ ಅಂತ ಹೇಳಿದ್ದು ಕಿಲ್ ಪ್ಯಾಟ್ರಿಕ್ ಅವರು ಯೋಜನಾ ಪದ್ಧತಿಯ ಜನಕ ಅಂತ ಕೂಡ ಹೇಳ್ತಾರೆ. ಸೊ ಹಾಗೆ ವೈಯಕ್ತಿಕ ಭಿನ್ನತೆಗಳಿಗೆ ಸಂಬಂಧಪಟ್ಟಂತೆ ಇರುವಂಥ ಕೆಲವೊಂದು ಅಂಶಗಳನ್ನು ನಾನಿಲ್ಲಿ ಫಾಸ್ಟ್ ಕ್ವಿಕ್ ರಿವಿಷನ್ ಮಾಡುವಂಥ ಪ್ರಯತ್ನ ಮಾಡಿದೆ. ಇನ್ನು ಮುಂದಿನ ಕಾನ್ಸೆಪ್ಟ್ ಬಂದು ಬುದ್ಧಿಶಕ್ತಿ. ದಟ್ ಈಸ್ ವಾಟ್ ಇಂಟೆಲಿಜೆನ್ಸ್ ಅಂತ ನಾವು ಕರಿತೀವಿ. ಅಂದರೆ ಬುದ್ಧಿಶಕ್ತಿ ಪರೀಕ್ಷೆ. ಏನು ಈ ಬುದ್ಧಿಶಕ್ತಿ ಅಂದರೆ, ಬುದ್ಧಿಶಕ್ತಿಯನ್ನು ನಾವು ಎಲ್ಲಿ ಬಳಕೆ ಮಾಡ್ತೀವಿ, ಹೇಗಿರುತ್ತೆ ಮತ್ತು ಅದರ ಡೆಫಿನೇಷನ್ ಏನು, ಎಲ್ಲವನ್ನು ಕೂಡ ನಾವು ಈ ಒಂದು ತರಗತಿಯಲ್ಲಿ ಇದೀಗ ಡಿಸ್ಕಷನ್ ಮಾಡೋಣ. ಬುದ್ಧಿಶಕ್ತಿ ಅಥವಾ ಇಂಟೆಲಿಜೆನ್ಸ್ ಅಂದರೆ, ಒಬ್ಬೊಬ್ಬರು ಮನೋವಿಜ್ಞಾನಿಗಳು ಒಂದೊಂದು ಡೆಫಿನೇಷನನ್ನು ಕೊಟ್ಟಿರ್ತಾರೆ. ಹೊಸ ಸಮಸ್ಯೆ ಮತ್ತು ಬದುಕಿನ ಸನ್ನಿವೇಶಗಳಿಗೆ ಹೊಂದಿಕೊಳ್ಳುವಂತಹ ಸಾಮರ್ಥ್ಯವೇ ಬುದ್ಧಿಶಕ್ತಿ. ಸ್ಟರ್ನ್ ರವರು ಇದನ್ನು ಹೇಳ್ತಾರೆ. ನೋಡಿ, ಹೊಂದಾಣಿಕೆಯನ್ನು ಮಾಡಿಕೊಂಡ ಅಂದರೆ, ಹೊಸ ಸಮಸ್ಯೆಗಳನ್ನು ಎದುರಿಸಲು ಅವನು ಶಕ್ತನಾದ ಅಂದರೆ ಅವನನ್ನು ಉತ್ತಮವಾದ ಬುದ್ಧಿವಂತ ಅಂತ ನಾವು ಕರಿತೀವಿ. ಹಾಗೆ ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ರೂಪಿಸಿದವರು ಯಾರಪ್ಪ ಅಂದರೆ, ಪ್ರಪ್ರಥಮ ಬಾರಿಗೆ ಆಲ್ಫ್ರೆಡ್ ಬೀನೆರವರು ರೂಪಿಸ್ತಾರೆ. ಇವರು ಇನ್ನೊಬ್ಬರು ಕೂಡಿ ಅಂದರೆ ಇನ್ನೊಬ್ಬರ ಜೊತೆಗೆ ಸಹಕಾರವನ್ನು ಪಡೆದುಕೊಳ್ತಾರೆ. ಥಿಯೋಡೋರ್ ಸೈಮನ್ ಅಂತಕ್ಕಂಥದ್ದು. ಅದಕ್ಕೆ ನೋಡಿ, ಆಲ್ಫ್ರೆಡ್ ಅಂದರೆ ಬೀನೆ ಸೈಮನ್ ಬುದ್ಧಿಶಕ್ತಿ ಪರೀಕ್ಷೆ ಅಂತ ಕರೀತಾರೆ. ಅದನ್ನೆಲ್ಲ ನಾನು ನಿಮ್ಗೆ ಡೀಟೇಲ್ ಹೇಳ್ತೀನಿ. ಇವರು 1905ರಲ್ಲಿ ಯಾರು, ಆಲ್ಫ್ರೆಡ್ ಬೀನೆ ಅವರು ಪ್ರಶ್ನಾವಳಿಗಳನ್ನು ತಯಾರಿಸ್ತಾರೆ. ಮೂಲ ಅಂದರೆ ಮೊದಲ ಬಾರಿಗೆ 15 ವರ್ಷ ವಯಸ್ಸಿನ ಮಕ್ಕಳಿಗೆ 1905ರಲ್ಲಿ ಪ್ರಶ್ನಾವಳಿಗಳನ್ನು ತಯಾರು ಮಾಡ್ತಾರೆ. ಬುದ್ಧಿಶಕ್ತಿ ಸೂಚ್ಯಂಕದ ಸೂತ್ರವನ್ನು ಕೂಡ ಅವರೇ ಕೊಟ್ಟಿದ್ದು MA/CA × 100 ಅಂದರೆ ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇಂಟು 100 ಅಂಥೇಳಿ, MA/CA × 100. ಈ ಒಂದು ಬುದ್ಧಿಶಕ್ತಿ ಸೂಚ್ಯಂಕವನ್ನು ರಚಿಸಿದವರು ಕೂಡ ನಮ್ಮ ಬೀನೆಯವರೇ. ಇನ್ನು ಆಲ್ಫ್ರೆಡ್ ಬೀನೆ, ನಾನು ಆಗಲೇ ನಿಮಗೆ ಹೇಳಿದ್ದೆ, ಆಲ್ಫ್ರೆಡ್ ಬೀನೆಯವರು ಇನ್ನೊಬ್ಬರು ಮನೋವಿಜ್ಞಾನಿಗಳು ಥಿಯೋಡೋರ್ ಸೈಮನ್ ಅಂತಕ್ಕಂಥವರು, ಅವರು ಕೂಡ ಏನು ಮಾಡ್ತಾರೆ, ಮೊಟ್ಟ ಮೊದಲ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸ್ತಾರೆ. ಅದಕ್ಕಾಗಿ ಆ ಒಂದು ಬುದ್ಧಿಶಕ್ತಿ ಪರೀಕ್ಷೆಯನ್ನು ಬೀನೆ ಸೈಮನ್ ಪರೀಕ್ಷೆ ಅಂತ ಕರೀತಾರೆ. ನೋಡಿ, ಬೀನೆ ಮತ್ತು ಸೈಮನ್ ಇಬ್ಬರು ಸೇರ್ಕೊಂಡು ಮಾಡಿದ್ರಿಂದ ಅದನ್ನು ಬೀನೆ ಸೈಮನ್ ಪರೀಕ್ಷೆ ಅಂತ ಕರೀತಾರೆ. ಈ ಒಂದು ಬೀನೆ ಸೈಮನ್ ಪರೀಕ್ಷೆ, ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದೀನಿ, ನಾನು ಹೇಳುವ ಸಂದರ್ಭದಲ್ಲಿ ಕರೆಕ್ಟ್ ಹೇಳ್ತೀನಿ. ಬೀನೆ ಸೈಮನ್ ಪರೀಕ್ಷೆ ಮುಖ್ಯ ಉದ್ದೇಶ ಬುದ್ಧಿವಂತರು ಮತ್ತು ದಡ್ಡರನ್ನು ಪ್ರತ್ಯೇಕಿಸಿ ಅವರ ಮಟ್ಟಕ್ಕೆ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದಾಗಿತ್ತು. ಬಟ್ ಅದು ಮುಂದೆ ಬರ್ತಾ ಅದೇನಾಯಿತು, ಚೇಂಜಸ್ ಆಗೋಯಿತು. ಅಂದರೆ ಏನಕ್ಕೋಸ್ಕರ ಇವರು, ಅದರ ಉದ್ದೇಶ ಏನಾಗಿತ್ತು ಅಂತಂದರೆ, ಯಾರ್ಯಾರು ಇಂಟೆಲಿಜೆಂಟ್ ಇದ್ದಾರೆ, ಯಾರ್ಯಾರು ಅವರೇಜ್ ಇಂಟೆಲಿಜೆಂಟ್ ಇದ್ದಾರೆ, ಯಾರ್ಯಾರು ಕಡಿಮೆ ಬುದ್ಧಿಶಕ್ತಿ ಉಳ್ಳವರಿದ್ದಾರೆ, ಅವರನ್ನು ನಾವು ಪ್ರತ್ಯೇಕಿಸಿ ಅವರಿಗೆ ಸಪರೇಟ್ ಶಿಕ್ಷಣ ಕೊಡಬೇಕು. ಈಗ ನಾವು ರೆಮಿಡಿಯಲ್ಗೆ ನಾವು ಒಂದಲ್ಲ ಒಂದು ರೀತಿ ತೊಗೊಳ್ತೀವಿ. ಅಂದರೆ ಈಗ ಕಾನ್ವೆಂಟ್ಗಳಲ್ಲಿ ನೋಡಿರ್ಬೋದು, ಅವನ ರೆಮಿಡಿಯಲ್ ಟೀಚಿಂಗಿಗೆ ಹಾಕಿದ್ದೀವಿ, ಅವನಿಗೆ ಇನ್ನೊಂದು ಮಾಡ್ತೀವಿ. ಗೌರ್ಮೆಂಟಲ್ಲಿ ಪುನಶ್ಚೇತನ ಅಥವಾ ಅವನಿಗೆ ಇನ್ನಷ್ಟು ಪೂರಕ ಬೋಧನೆ ಅಂತ ನಾವು ಕರಿತೀವಿ. ಈಗ ಪೂರಕ ಪರೀಕ್ಷೆಗಳು ನಡೀತಾ ಇದ್ದಾವೆ, ಯಾರ್ಯಾರು ಫೇಲ್ ಆಗಿದ್ದಾರೆ ಅವರಿಗೆ. ಆ ರೀತಿಯಾಗಿ ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಬೀನೆ ಮತ್ತು ಸೈಮನ್ ರವರು ಆ ಒಂದು ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸ್ತಾರೆ. ಸ್ಟ್ರಾನ್ಫೋರ್ಡ್ ಬೀನೆ ಬುದ್ಧಿಶಕ್ತಿ ಮಾಪನ ಜರ್ಮನ್ ಅವರು ಅಂದರೆ
ಈ ಒಂದು ಬುದ್ಧಿಶಕ್ತಿ ಮಾಪನವನ್ನು ಟರ್ಮನ್ ಅವರು, ಇದು ಸ್ವಲ್ಪ ಮಿಸ್ಟೇಕ್ ಇದೆ, ಟರ್ಮನ್ ನಾಟ್ ಜರ್ಮನ್, ನಾನು ಟರ್ಮನ್ ಅವರು ಯಾರು ಅಂದರೆ ಟರ್ಮನ್ ಏನು ಮಾಡ್ತಾರೆ ಅಂತಂದರೆ ಅಮೇರಿಕಾದ ಮಕ್ಕಳಿಗಾಗಿ ಇದನ್ನು ಚೇಂಜ್ ಮಾಡ್ತಾರೆ. ಬೀನೆ ಸೈಮನ್ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಅವರು ನವೀಕರಿಸ್ತಾರೆ. ಸ್ಟಾನ್ಫೋರ್ಡ್, ಅದಕ್ಕೆ ಅವರು ಸ್ಟಾನ್ಫೋರ್ಡ್ ಬೀನೆ ಬುದ್ಧಿಶಕ್ತಿ ಮಾಪನ ಅಂತ ಹೆಸರು ಕರೀತಾರೆ. ಅದಕ್ಕೆ ಏನಂತ ಕರೆದಿದ್ದಾರೆ ನೋಡಿ, ಸ್ಟಾನ್ಫೋರ್ಡ್ ಬೀನೆ ಅಂತ ಯಾಕೆ ಕರೆದಿದ್ದಾರಪ್ಪ ಅಂದರೆ ಅವರು ಮೊದಲಿದ್ದಂತಹ ಬೀನೆ ಸೈಮನ್ ಪರೀಕ್ಷೆಯನ್ನು ಸ್ವಲ್ಪ ಅಪ್ಡೇಟ್ ಮಾಡ್ತಾರೆ. 1960ನಲ್ಲಿ ಅವರು 1905ನಲ್ಲಿ ಅದನ್ನು ಬಳಕೆ ಮಾಡಿದರು, ಅದನ್ನು ಸ್ವಲ್ಪ ಇಂಪ್ರೂವೈಸೇಷನ್ ಮಾಡ್ತಾರೆ ಇವರು, ಅದಕ್ಕೆ ಅವ್ರ ಹೆಸರನ್ನು ಸೇರಿಸ್ಕೊತಾರೆ. ಟ್ರಾನ್ಸ್ಫೋರ್ಡ್ ಬೀನೆ ಬುದ್ಧಿಶಕ್ತಿ ಮಾಪನ ಅಂಥೇಳಿ ಅವರು ಅಮೇರಿಕಾದ ಮಕ್ಕಳಿಗೆ ಇದನ್ನು ಪ್ರಯೋಗ ಮಾಡ್ತಾರೆ. ಹಾಗೆಯೇ ಈ ಒಂದು ಬುದ್ಧಿಶಕ್ತಿ ಪರೀಕ್ಷೆ ನಂತರ ಮತ್ತೆ ಇದು 1937ರಲ್ಲಿ 60ರಲ್ಲಿ ಮತ್ತು 72ರಲ್ಲಿ ಮತ್ತೆ ಪರೀಕ್ಷೆ ಅದನ್ನು ಅಂದರೆ ಅದು ಪರಿಷ್ಕರಿಸ್ತಾ ಹೋಯಿತು. ನಂತರ ಉರ್ದು ಭಾಷೆಗೆ, ಪಂಜಾಬಿ ಭಾಷೆಯಲ್ಲಿ ಪ್ರಕಟಣೆ ಆಯಿತು. ಡಾಕ್ಟರ್ CM ರೈಸ್ ಅವರು ಅದನ್ನು ಮಾಡಿದರು. ಹಾಗೆಯೇ ರೈಸ್ ಅವರು ನಂತರ ಮರಾಠಿ ಮತ್ತು ಕನ್ನಡ ಲ್ಯಾಂಗ್ವೇಜಿಗೂ ಕೂಡ ಬಂತು. ಕನ್ನಡಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಏನಪ್ಪ ಅಂದರೆ ಅದು ಡಾಕ್ಟರ್ MV ಗೋಪಾಲಸ್ವಾಮಿ ಅವರು ಕನ್ನಡದಲ್ಲಿ ಬೀನೆ ಪ್ರಶ್ನಾವಳಿಗಳನ್ನು ಪರಿಷ್ಕರಿಸಿ ಪ್ರಕಟಣೆ ಮಾಡ್ತಾರೆ. ಸೊ ಇದು ಗೊತ್ತಿರಲಿ. ಅದಾದ ನಂತರ ಡೇವಿಡ್ ವೆಸ್ಲರ್ ಬುದ್ಧಿಶಕ್ತಿ ಮಾಪನವನ್ನು ರೂಪಿಸ್ತಾರೆ. ಹಾಗೆ ವೆಸ್ಲರ್ ಮತ್ತು ಬಲೋವೆ ಮಾಪನ ಅಂತ ಕೂಡ ಅದನ್ನು ಕರೀತಾರೆ. ಹಾಗೆ ಕೋನ್ ಡಿಸೈನ್, ಬ್ಲ್ಯಾಕ್ ಕೋನ್ ಡಿಸೈನ್ ಪರೀಕ್ಷೆ, ವೈಯಕ್ತಿಕ ಕಾರ್ಯನಿರ್ವಹಣಾ ಪರೀಕ್ಷೆ, ಆರ್ಮಿ ಆಲ್ಫಾ ಪರೀಕ್ಷೆ, ಆರ್ಮಿ ಬೀಟಾ ಪರೀಕ್ಷೆ. ಸೊ ಈ ಒಂದು ಆರ್ಮಿ ಬೀಟಾ ಪರೀಕ್ಷೆ, ಆರ್ಮಿ ಆಲ್ಫಾ ಅನ್ನೋದು ಅಕ್ಷರಸ್ಥರಿಗೆ, ಎಜುಕೇಟೆಡ್ಗೆ, ಆರ್ಮಿ ಬೀಟಾ ಅಂತಕ್ಕಂಥದ್ದು ಅನಕ್ಷರಸ್ಥರಿಗೂ ಕೂಡ ಪರೀಕ್ಷೆಯನ್ನು ಕೊಡ್ತಾರೆ. ಬುದ್ಧಿಶಕ್ತಿಯನ್ನು ಪರೀಕ್ಷೆ ಮಾಡಲಿಕ್ಕೆ ಇರುವಂತಹ ಪರೀಕ್ಷೆಗಳು. ಪರೀಕ್ಷೆಯಲ್ಲಿ ಸಾಕಷ್ಟು ಬಾರಿ ಕೇಳ್ತಾರೆ, ಆರ್ಮಿ ಆಲ್ಫಾ ಪರೀಕ್ಷೆಯು ಡ್ಯಾಶ್ ಅವರಿಗೆ ಬುದ್ಧಿಶಕ್ತಿ ಪರೀಕ್ಷೆಯಾಗಿದೆ, ಅಕ್ಷರಸ್ಥರಿಗೆ. ಆರ್ಮಿ ಬೀಟಾ ಅನಕ್ಷರಸ್ಥರಿಗೆ, ಯಾರು ಓದು ಬರಹ ಬರೋದಿಲ್ಲ ಅವರಿಗೆ. ಇನ್ನು ರೇವನ್ ರವರ ಪ್ರಗತಿಶೀಲ ಮಾತೃಕೆಗಳ ಒಂದು ಪರೀಕ್ಷೆ ಭಾಷಾರಹಿತ, ಅಂದರೆ ಯಾವುದೇ ಭಾಷೆ ಇರೋದಿಲ್ಲ. ಇದು ಭಾಷಾರಹಿತ ಪರೀಕ್ಷೆಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಬುದ್ಧಿಶಕ್ತಿ ಪರೀಕ್ಷೆ ಆಗಿದೆ. ರೇವನ್ ರವರ ಒಂದು ಪ್ರಗತಿಶೀಲ ಮಾತೃಕೆಗಳ ಪರೀಕ್ಷೆ. ಹಾಗೆಯೇ ಭಾಟಿಯಾರವರ ಒಂದು ಕಾರ್ಯನಿರ್ವಹಣಾ ಪರೀಕ್ಷೆ ಕೂಡ ಇದೆ, ಇದು ಕೂಡ ಭಾಳ ಇಂಪಾರ್ಟೆಂಟು. ಸೊ ಈ ಒಂದು ಭಾಟಿಯಾರವರ ಕಾರ್ಯನಿರ್ವಹಣಾ ಪರೀಕ್ಷೆ ಇದನ್ನು ಓದು ಬರಹ ಬಾರದಿರ್ತಕ್ಕಂತಹ 11ರಿಂದ 16 ವರ್ಷ ವಯೋಮಾನದ ಮಕ್ಕಳಿಗೆ ಇದನ್ನು ರಚನೆ ಮಾಡಿರ್ತಾರೆ. ಏನಕ್ಕೆ? ಇಂಟೆಲಿಜೆನ್ಸ್ ಅಥವಾ ಬುದ್ಧಿಶಕ್ತಿಯನ್ನು ಪರೀಕ್ಷೆ ಮಾಡಲಿಕ್ಕೆ. ಹಾಗೆ ಟರ್ಮನ್ ರವರು ಬುದ್ಧಿಶಕ್ತಿಗಳನ್ನು ವರ್ಗೀಕರಣ ಮಾಡಿದ್ದಾರೆ. IQ ಬುದ್ಧಿಶಕ್ತಿ ಸೂಚ್ಯಂಕವನ್ನು ಯಾವ ರೀತಿಯಾಗಿ ವರ್ಗೀಕರಣ ಮಾಡಿದ್ದಾರೆ? ಈ ಪ್ರಶ್ನೆ ಭಾಳ ಸರಿ ಬರುತ್ತೆ, ಒಂದೊಂದು ಸರಿ ನಮ್ಗೆ ಮರ್ತೋಗುತ್ತೆ ಅಂತಿರ್ತೀರಿ. ಸೊ ನೀವು ನೆನ್ಪಿಟ್ಕೊಳ್ಳಿ, ಪ್ರತಿಭಾವಂತರು ಅಥವಾ ಮೇಧಾವಿಗಳು ಅಂತ ನಾವೇನು ಕರಿತೀವಿ, ಅವರ ಒಂದು ಬುದ್ಧಿಶಕ್ತಿ ಸೂಚ್ಯಂಕ 800ಕ್ಕಿಂತ ಹೆಚ್ಚಾಗಿರುತ್ತೆ. ಓಕೆ, 100 ಇರುತ್ತೆ. ಇನ್ನು ಚುರುಕು ಬುದ್ಧಿವಂತ ಅಂತ ಹೇಳಿದ್ರೆ 140ಇಂದ 200, ಅತಿ ಬುದ್ಧಿವಂತ 122 140 ಇರುತ್ತೆ. ಬುದ್ಧಿವಂತ 110ರಿಂದ 120 ಇರುತ್ತೆ. ಹಾಗೆ ಸಾಧಾರಣ ಬುದ್ಧಿವಂತ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಂಕ 90ರಿಂದ 110, ಗಡಿ ರೇಖೆಯಲ್ಲಿ ಇರ್ತಕ್ಕಂಥವರು 80ರಿಂದ 90, ದಡ್ಡ ವಿದ್ಯಾರ್ಥಿಗಳಿಗೆ 70ರಿಂದ 80. ಹಾಗೆಯೇ ಅಶಕ್ತ ಮನಸ್ಸಿನವರು 70ಕ್ಕಿಂತ ಕಡಿಮೆ ಬುದ್ಧಿಶಕ್ತಿಯನ್ನು ಹೊಂದಿರ್ತಾರೆ. ಮಂಕು ಬುದ್ಧಿ ಇರ್ತಕ್ಕಂಥವ್ರು ಬಂದು ಅವರು 50ರಿಂದ 70 ಬುದ್ಧಿಶಕ್ತಿ ಸೂಚ್ಯಂಕವನ್ನು ಹೊಂದಿರ್ತಾರೆ. ಮಡ್ಡ 20ರಿಂದ 50, ಮೂರ್ಖ 20ಕ್ಕಿಂತ ಕಡಿಮೆ IQವನ್ನು ಹೊಂದಿರ್ತಾರೆ. ಇದು ಟರ್ಮನ್ ರವರು ವರ್ಗೀಕರಿಸಿರ್ತಕ್ಕಂತಹ ಬುದ್ಧಿಶಕ್ತಿ ಸೂಚ್ಯಂಕದ ಸ್ವಲ್ಪ ಮಾಹಿತಿ ನಿಮಗೆ. ಹಾಗೆ ಇನ್ನು ಸೃಜನಶೀಲತೆ ಅಂತ ಇದೆ, ಅದನ್ನು ಸ್ವಲ್ಪ ಮಟ್ಟಿಗೆ ನಿಮಗೆ ವಿವರಣೆ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೃಜನಶೀಲತೆ ಅಂದರೆ ಏನು? ಕ್ರಿಯೇಟಿವಿಟಿ ಅಂದರೆ ನಾವು ಕೆಲವೊಂದು ಕಾನ್ಸೆಪ್ಟನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸೃಜನಶೀಲತೆ, ಕ್ರಿಯೇಟಿವಿಟಿ ಅಂತ ಕರಿತೀವಿ. ಈ ಸೃಜನಶೀಲತೆ ಅಥವಾ ಸೃಜನಾತ್ಮಕತೆ, ಕ್ರಿಯೇಟಿವಿಟಿ ಅಂತ ನಾವೇನು ಕರಿತಿದ್ದೀವಿ, ಇದು ಏನಿಲ್ಲ, ಸಿಂಪಲ್ ಹೊಸದನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಯು ಹುಟ್ಟಿನಿಂದಲೇ ಸೃಜನಶೀಲ ವ್ಯಕ್ತಿ ಆಗಿರ್ತಾನೆ, ಅದನ್ನು ನಾವು ನೆನ್ಪಿಟ್ಕೊಳ್ಳೋಣ. ಹಾಗೆಯೇ ಪರಿಪೂರ್ಣ ಅಥವಾ ಆಂಶಿಕ ಸ್ವಂತಿಕೆಯುಳ್ಳವನು ಉತ್ಪಾದನೆಯೇ ಸೃಜನಾತ್ಮಕತೆ ಅಂತ ಕರೀತಾರೆ. ಸೊ ಹಾಗೆಯೇ ಇನ್ನು ಸೃಜನಶೀಲತೆಗೆ ಸಂಬಂಧಪಟ್ಟಂತೆ ಅನೇಕರು ಒಂದು ಡೆಫಿನೇಷನ್ಗಳನ್ನು ಕೂಡ ಕೊಟ್ಟಿರ್ತಾರೆ. ಬಟ್ ನೀವು ನೆನಪಿರಲಿ, ಹೊಸದನ್ನು ಸೃಷ್ಟಿಸುವ ಸಾಮರ್ಥ್ಯ
ಅಲ್ಲಿ ನಿಮ್ಗೆ ಯಾವ ರೀತಿ ಬೇಕಾದರೂ ಪ್ರಶ್ನೆಗಳನ್ನು ಕೇಳ್ಬೋದು. ಇಲ್ಲಿ ಸೃಜನಶೀಲತೆಗೆ ಸಂಬಂಧಪಟ್ಟಂತೆ ನೀವು ಆಲೋಚನೆಯಲ್ಲಿ ಏನು ಮಾಡಬೇಕಪ್ಪ ಅಂದರೆ 4 ಹಂತಗಳನ್ನು ಹೊಂದಿರುತ್ತದೆ. ಅದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಸೃಜನಶೀಲತೆಯ 4 ಹಂತಗಳು ಯಾವ್ಯಾವುದು ಅಂತ ನಾವು ನೋಡೋದಾದರೆ ನಾನು ಹೇಳ್ತಾ ಹೋಗ್ತೀನಿ, ನೀವು ಕೇಳ್ತಾ ಹೋಗಿ. ಬಟ್ ನಿಮ್ಗೆ ಗೊತ್ತಿರುತ್ತೆ, ರಿವಿಷನ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಆಗಲೇ ಹೇಳ್ದಂಗೆ ದಿಸ್ ಈಸ್ ಕ್ವಿಕ್ ರಿವಿಷನ್ ಕ್ಲಾಸ್, ರೈಟ್? ಸೊ ಎಸ್, ನನಗಿಂತ ಮುಂಚೆ ನೀವು ಆಲ್ರೆಡಿ ಹೇಳ್ತಾ ಇದ್ದೀರಾ. ಸಿದ್ಧತೆಯ ಹಂತ ಮೊದಲನೇದು ಯಾವುದಪ್ಪ ಅಂದರೆ ಅದು ಸಿದ್ಧತೆಯ ಹಂತ. ಸೊ ಸಿದ್ಧತೆಯ ಹಂತ. ಎರಡನೇದು ಸುಪ್ತ ಚಿಂತನೆಯ ಹಂತ. ಸುಪ್ತ ಚಿಂತನೆಯ ಹಂತ. ಇನ್ನು ವಿಚಾರ ಸರಣಿ ಅಥವಾ ಜ್ಞಾನೋದಯ. ವಿಚಾರ ಸರಣಿ ಅಥವಾ ಜ್ಞಾನೋದಯ ಅಂತ ಕೂಡ ನೀವು ಅದನ್ನು ಕರಿಬೋದು. ಇನ್ನು ಸಮರ್ಥನೀಯ ವಸ್ತು ಅಥವಾ ಪರಿಷ್ಕರಣ ಹಂತ 4ನೇ ಹಂತ. ಸಮರ್ಥನೀಯ ಮತ್ತು ಪರಿಷ್ಕರಣ ಹಂತ. ಮೊದಲ ಸರಿ ಹೇಳ್ತೀನಿ ನೋಡಿ. ಸಿದ್ಧತೆಯ ಹಂತ, ಸುಪ್ತ ಚಿಂತನೆಯ ಹಂತ, ವಿಚಾರ ಸರಣಿ ಅಥವಾ ಜ್ಞಾನೋದಯ, ಸಮರ್ಥನೀಯ ಹಂತ ಮತ್ತು ಪರಿಷ್ಕರಣ ಹಂತ. ಸೊ ಇವು 4 ಹಂತಗಳು ಸೃಜನಾತ್ಮಕ ಆಲೋಚನೆಯಲ್ಲಿ ಬರುವಂಥವು. ಹಾಗೆ ಗಿಲ್ಫೋರ್ಡ್ ರವರು ಸೃಜನಾತ್ಮಕತೆಯ ಪರೀಕ್ಷೆಯನ್ನು ರೂಪಿಸಿದ್ದಾರೆ. ಸೃಜನಶೀಲತೆಯ ಪರೀಕ್ಷೆಯನ್ನು ರೂಪಿಸಿದವರು ಯಾರು ಅಂತ ನಿಮ್ಮನ್ನೇನಾದರೂ ಒಂದು ಪ್ರಶ್ನೆ ಕೇಳಿದರೆ ಅವರು ಗಿಲ್ಫೋರ್ಡ್ ರವರು. ಗಿಲ್ಫಾರ್ಡ್ ಏನು ಮಾಡ್ತಾರೆ? ಸೃಜನಶೀಲತೆಯ ಪರೀಕ್ಷೆಯನ್ನು ರೂಪಿಸ್ತಾರೆ. ದೂರ ಸಂಬಂಧಗಳ ಪರೀಕ್ಷೆಯನ್ನು 1962ರಲ್ಲಿ ಮೆಡನಿಕ್ ಎಂಬ ಮನಃಶಾಸ್ತ್ರಜ್ಞರು ರೂಪಿಸ್ತಾರೆ. ಇದು ನಿಮಗೆ ಗೊತ್ತಿರಲಿ. ಹಾಗೆಯೇ ಈ ಸೃಜನಶೀಲತೆಯ ಬಗ್ಗೆ ಸಂಬಂಧಪಟ್ಟಂತೆ ನಾವು ಅನೇಕ ಪರೀಕ್ಷೆಗಳನ್ನು ಕೂಡ ನೋಡ್ತೀವಿ. ಮತ್ತು ಮಕ್ಕಳಲ್ಲಿರ್ತಕ್ಕಂಥ ಸೃಜನಶೀಲತೆಯನ್ನು ಇಂಪ್ರೂವ್ ಮಾಡಬೇಕಾಗಿರುವಂಥದ್ದು ಶಿಕ್ಷಕರಾದ ನಮ್ಮ ಕರ್ತವ್ಯ ಆಗಿರುತ್ತೆ. ಇದಿಷ್ಟು ಮುಖ್ಯಾಂಶಗಳು. ಇಂಡಿವಿಜುವಲ್ ಡಿಫರೆನ್ಸ್, ಅದರಲ್ಲಿ ಬುದ್ಧಿಶಕ್ತಿ, ಸೃಜನಶೀಲತೆ ಬಗ್ಗೆ. ಈಗ ಪರೀಕ್ಷೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂಥ ಪರೀಕ್ಷೆಗಳನ್ನು ನಾವು ಒಂದೊಂದನ್ನೇ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡಿ, ಇದು ಇಂಡಿವಿಜುವಲ್ ಡಿಫರೆನ್ಸ್ ಮೇಲೇ ಇರುವಂಥದ್ದು. ಪ್ರಶ್ನೆ ಈ ಥರ ಇದೆ. ನೀವು ನಾನು ಆಗಲೇ ಹೇಳ್ದಂಗೆ ನನಗೂ ಮುಂಚೆನೇ ಆನ್ಸರನ್ನು ಮಾಡಬೇಕಾಗ್ತದೆ. ಈ ನಿರ್ವಹಣೆಯಿಂದ ಒಬ್ಬ ವ್ಯಕ್ತಿಯ ಒಂದು ವೃತ್ತಿಯಲ್ಲಿನ ಯಶಸ್ಸಿನ ಸಂಭಾವ್ಯತೆಯನ್ನು ನಿರ್ಧರಿಸಬಹುದು. B.Ed ಅಪಾಯಿಂಟ್ಮೆಂಟ್ 2003ರಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಇದು. ಯಾವ ಪರೀಕ್ಷೆಯನ್ನು ಮಾಡೋದ್ರಿಂದ ಒಂದು ವೃತ್ತಿಯಲ್ಲಿನ ಯಶಸ್ಸಿನ ಸಂಭಾವ್ಯತೆಯನ್ನು, ಅಂದರೆ ಒಂದು ವೃತ್ತಿಯಲ್ಲಿ ಅವನು ತುಂಬ ಯಶಸ್ಸನ್ನು ಸಾಧಿಸ್ತಾನೆ ಅಂತ. ಎಸ್, ನಿಮ್ಮ ಉತ್ತರ ಕರೆಕ್ಟ್ ಇದೆ. ಯಾವುದದು ಅಂತ ಹೇಳಿದರೆ ಕರೆಕ್ಟ್ ಉತ್ತರ ಅಭಿಕ್ಷಮತೆ ಪರೀಕ್ಷೆ. ಎಸ್, ಯಾವುದದು? ಅಭಿಕ್ಷಮತೆ, ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ನಾವು ಕರಿತೇವೆ. ಇನ್ನು ಮಾನಸಿಕ ವಯಸ್ಸು 16 ವರ್ಷಗಳಿದ್ದು ಬೌದ್ಧಿಕ ವಯಸ್ಸು 14 ವರ್ಷವಿರುವಂತಹ ವಿದ್ಯಾರ್ಥಿಯ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟು ಅಂತ ಕೇಳಿದ್ದಾರೆ. ಸೊ ನೀವು ಸೂತ್ರ ಹಾಕಿ ಇದಕ್ಕೆ IQ = MA/CA × 100, ಹೌದಲ್ವಾ? ಸೊ ಈ ಸೂತ್ರನ ನೀವು ಯೂಸ್ ಮಾಡಿ, ಅವಾಗ ಕರೆಕ್ಟ್ ಉತ್ತರ ಬರ್ತದೆ ನಿಮಗೆ. MA/CA × 100 ಈ ಸೂತ್ರ ಹಾಕಿ. ಮಾನಸಿಕ ವಯಸ್ಸು 16 ವರ್ಷಗಳು, 16, ದೈಹಿಕ ವಯಸ್ಸು 14 × 100 ಅಂತ ಇದೆ. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಸೊ ದೆನ್ ಆಫ್ಟರ್ ಯು ವಿಲ್ ಗೆಟ್ ದ ಕರೆಕ್ಟ್ ಆನ್ಸರ್. 2 ಇಂದ ಹೊಡಿರಿ. 2 7s 2 8s, ರೈಟ್? ಮತ್ತು ನೆಕ್ಸ್ಟು ಸೊ ಇಲ್ಲಿ ಮತ್ತೆ ಕ್ಯಾನ್ಸಲ್ ಮಾಡಿ. 7 1s 7 1 7, ಇನ್ನು ಎಷ್ಟು ಉಳಿತು? 1 ಉಳಿತು. ಪಾಯಿಂಟ್ ಇಟ್ಕೊಳ್ಳಿ. 10 ಆಗುತ್ತೆ. 7 1 7. ಮತ್ತು ನೆಕ್ಸ್ಟ್ ಏನಾಯಿತು ಅಂದರೆ 10ರಲ್ಲಿ 7 ಹೋದರೆ 3 ಬರುತ್ತೆ, 30 ಆಯಿತು. 7 4 28. ಸೊ ಎನಫ್ ಬಿಟ್ಟಾಕಿ. ಈಗ ಇದನ್ನು 100ರಿಂದ ಗುಣಿಸಿದರೆ ನಮಗೇನು ಬರುತ್ತೆ? 114 ಬರುತ್ತೆ. ಅಂದರೆ 2 ಬಿಂದುಗಳ ನಂತರ ಚುಕ್ಕೆ ಬರುತ್ತೆ. 114 ಸರಿಯಾದ ಉತ್ತರ ಬರುತ್ತೆ. ಸೊ ಆ್ಯಕ್ಚುಯಲ್ ಕರೆಕ್ಟ್ ಆನ್ಸರ್ ಬಂದು 114, ರೈಟ್ ಅಲ್ವಾ? ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ 3ನೇ ಪ್ರಶ್ನೆ ಇದು. 8 ವರ್ಷಗಳ ಮಾನಸಿಕ ವಯಸ್ಸನ್ನು ಹೊಂದಿರುವ 5 ವರ್ಷ ವಯಸ್ಸಿನ ಎ ಎಂಬ ಮಗುವು, ನೋಡಿ ಇಲ್ಲೇನಾಗ್ತಾ ಇದೆ ಅಂದಾಗ 8 ವರ್ಷ ಮಾನಸಿಕ ವಯಸ್ಸನ್ನು ಹೊಂದಿರುವಂಥ 5 ವರ್ಷ ಮಗು. 8 ವರ್ಷ ಮಾನಸಿಕ ವಯಸ್ಸು, 5 ವರ್ಷ ದೈಹಿಕ ವಯಸ್ಸು. MA/CA × 100 ಇರಲಿ. ನೆಕ್ಸ್ಟು ಮತ್ತು ಇನ್ನೊಂದು ಮಗು ಕೊಟ್ಟಿದ್ದಾರೆ. ಆ ಮಗು ನೋಡಿ ಎ ಎಂಬ ಮಗು, ಇದು ಎ ಎಂಬ ಮಗು. ಮತ್ತು 6 ವರ್ಷ ಮಾನಸಿಕ ವಯಸ್ಸಿನ ಹೊಂದಿರುವ 4 ವರ್ಷದ ಮಗು, ಇದು B ಅಂತಕ್ಕಂಥ ಒಂದು ಮಗು ಆಗಿದೆ. ಇದು B. ಈ 2 ಮಕ್ಕಳು ಇದ್ದಾರೆ. ಇಲ್ಲಿ ಇವರಲ್ಲಿ ಏನು ಪ್ರಶ್ನೆ ಇದೆ ನೋಡೋಣ. ಅದರಲ್ಲಿ ಆಮೇಲೆ ನಂತರ ನೋಡೋಣ. ಇದನ್ನು ಸಿಂಪ್ಲಿಫೈ ಮಾಡೋಕ್ಕೆ ಟ್ರೈ ಮಾಡಿ.
ದೆನ್ ಯು ವಿಲ್ ಗೆಟ್ ಎ ಕರೆಕ್ಟ್ ಆನ್ಸರ್. ಸಿಂಪ್ಲಿಫಿಕೇಶನ್ ಮಾಡೋಣ ಹೇಗೆ ಅಂತ ನೋಡೋಣ. 5 1 5 2 10 0 ಇಲ್ಲಿ 2 8 16 160 ಆಗುತ್ತೆ ಇದು IQ. ನೆಕ್ಸ್ಟ್ ಇಲ್ಲಿ ನೋಡಿ 4 1 4 25 4 100. ಸೊ 6 5 30ಕ್ಕೆ 0 ದಶಕ 3 6 12 13 14 15 ಎಷ್ಟಾಯಿತು 150. ಇದು 160 ಆಯಿತು. ಈ ಅಂದರೆ ಎ ಮಗುದು 160, ಬಿ ಮಗುದು 150 ಆಯಿತು, ಹೌದಲ್ವಾ? ಇರಲಿ. ಪ್ರಶ್ನೆ ಏನಿದೆ, ಇವರಿಬ್ಬರು ಅಂದರೆ ಪ್ರಶ್ನೆ ಇಷ್ಟ ಇದೆ, ಉತ್ತರ ಏನಪ್ಪ ಅಂತಂದರೆ ಅವರಿಬ್ಬರೂ ಕೂಡ ಅತ್ಯಂತ ಬುದ್ಧಿಶಕ್ತಿ ಉಳ್ಳವರು ಅಂತ ಆಗುತ್ತೆ. ಅಂದರೆ ಇಬ್ಬರು 140 160 ಇಟ್ ಈಸ್ ನಾಟ್ ಎ ಈಸಿ. ನಾನು ಆಗಲೇ ನಿಮಗೆ ಹೇಳ್ದಂಗೆ 140 to 200 ಇರ್ತಕ್ಕಂಥವ್ರು ಬುದ್ಧಿವಂತರೆ. ಇಬ್ಬರು ಕೂಡ ಅತ್ಯಂತ ಬುದ್ಧಿವಂತರು, ಚುರುಕು ಬುದ್ಧಿ ಉಳ್ಳವರು ಅಂತ ನಾನು ಆಗಲೇ ಟರ್ಮನ್ ಅವರ ವರ್ಗೀಕರಣವನ್ನು ತಿಳಿಸಿ ಹೇಳಿದ್ದೆ. ಸೊ ನಿಮಗೆ ಗೊತ್ತಾಯಿತು ಅದು ಹೇಗೆ ಅಂತ ಹೇಳ್ಬಿಟ್ಟು. ಹಾಗೆ ಮತ್ತೊಂದು ಪ್ರಶ್ನೆ ಇದೆ ಇಲ್ಲಿ, ತರಗತಿಯಲ್ಲಿನ ವೈಯಕ್ತಿಕ ಭಿನ್ನತೆಗಳನ್ನು ಸಂಧಿಸುವಂತಹ ಅತ್ಯಂತ ಪರಿಣಾಮಕಾರವಾದಂತಹ ಬೋಧನೆ ಯಾವುದು ಅಂತ ಇದೆ. ಅಂದರೆ ಯಾವ ಒಂದು ಬೋಧನೆಯ ಮುಖಾಂತರ ನಾವು ವೈಯಕ್ತಿಕ ಭಿನ್ನತೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಗೊಳಿಸ್ಬೋದು ಅಂದರೆ ಅದಕ್ಕೆ ಸರಿಯಾದ ಉತ್ತರ ಕಾರ್ಯನಿಯೋಜಿತ ಬೋಧನೆ. ಕಾರ್ಯನಿಯೋಜಿತ ಬೋಧನೆಯನ್ನು ಮಾಡೋದ್ರಿಂದ ಇಂಡಿವಿಜುವಲ್ ಡಿಫ್ರೆನ್ಸಿಗೆ ನಾವು ಚೆನ್ನಾಗಿ ಏನು ಮಾಡ್ಬೋದು, ಪಾಠವನ್ನು ಮಾಡ್ಬೋದು. ಹಾಗೆ ಮುಂದಿನ ಪ್ರಶ್ನೆ, ಸಾಮಾನ್ಯ ಮಕ್ಕಳು ಹಾಗೂ ಮಾನಸಿಕವಾಗಿ ಹಿಂದುಳಿದ ಮಕ್ಕಳು ಈ ವ್ಯತ್ಯಾಸ ಹೊಂದಿರುವುದಿಲ್ಲ, ಯಾವುದರಲ್ಲಿ ಅವರು ವ್ಯತ್ಯಾಸವನ್ನು ಹೊಂದಿರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಆಯ್ಕೆಗಳು ಇಲ್ಲಿ ನಾನು ಕೊಟ್ಟಿಲ್ಲ, ಬಟ್ ಸರಿಯಾದ ಉತ್ತರ ಮಮತೆಯಲ್ಲಿ. ನೋಡಿ, ಸಾಮಾನ್ಯ ಮಕ್ಕಳು ನಾರ್ಮಲ್ ಇರ್ತಕ್ಕಂಥವ್ರು, ಮಾನಸಿಕವಾಗಿ ಹಿಂದುಳಿದ ಮಕ್ಕಳಲ್ಲಿ ಮಮತೆಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಈಗ ನಮ್ಮ ಶಾಲೆಯಲ್ಲಿ ಒಂದೇ ತರಗತಿಯಲ್ಲಿ ಸುಮಾರು 4 ರಿಂದ 5 ವಿದ್ಯಾರ್ಥಿಗಳು ಮಾನಸಿಕ ನ್ಯೂನ್ಯತೆಯಿಂದ ಬಳಲ್ತಾ ಇದ್ದಾರೆ. ಅವ್ರು ಈವನ್ ದೇ ಆರ್ ನಾಟ್ ಏಬಲ್ ಟು ಸ್ಪೀಕ್, ಬಟ್ ಅವರಲ್ಲಿ ಮಮತೆ ಇದೆ, ಶಿಕ್ಷಕರು ಅನ್ನುವ ಗೌರವ ಇದೆ, ಪ್ರೀತಿ ಇದೆ. ಆದರೆ ಅವರಿಗೆ ಎಜುಕೇಷನ್ ಮಾತ್ರ ಇಲ್ಲ. ಅವರು ಎಲ್ಲರಂತೆ ಪ್ರೇಯರಲ್ಲಿ ಹೋಗಿ ಮುಂದೆ ನಿಲ್ತಾರೆ, ಅವರು ಕೂಡ ಏನೋ ಒಂದು ಮಾಡಬೇಕು ಅಂತಾರೆ, ಪ್ರೇಯರಿಗೆ ಬರ್ತಾರೆ, ಶಾಲೆಗೆ ಪ್ರತಿದಿನ ಬರ್ತಾರೆ, ಬಿಸಿ ಊಟಕ್ಕೆ ಅವರು ಲೈನಲ್ಲಿ ನಿಂತ್ಕೊಳ್ತಾರೆ, ಮತ್ತು ಪ್ರತಿಯೊಂದು ಚಟುವಟಿಕೆಗಳನ್ನು ಅವರು ಬರೀತೀನಿ ಅಂತ ಒಂದು ಪೆನ್ನಲ್ಲಿ ಸುಮ್ಮನೆ ಏನೋ ಒಂದು ಲೈನ್ಗಳು ಬರೆದು ತೋರ್ಸಕ್ಕಂತ ಬರ್ತಾರೆ. ಆ ಥರ ಒಂದು ಇರ್ತಕ್ಕಂತಹ ಮಕ್ಕಳು ನಾರ್ಮಲ್ ಇರೋವಂಥ ಮಕ್ಕಳಿಗಿಂತಲೂ ಕೂಡ ವ್ಯತ್ಯಾಸ ಇಲ್ಲ ಅಂದರೆ ಅದು ಮಮತೆ ಅಂತಕ್ಕಂಥದ್ದನ್ನು ನೀವು ನೆನ್ಪಿಟ್ಕೊಳ್ಳಿ. ಹಾಗೆ ಮುಂದಿನ ಪ್ರಶ್ನೆ ನೋಡಿ, ಇದು ಮಕ್ಕಳನ್ನು ಹೋಲಿಕೆ ಮಾಡಿದ್ದರ ಪರಿಣಾಮದಿಂದ ಉಂಟಾಗಿಲ್ಲ. ಸೊ ಯಾವುದು ಹೋಲಿಕೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬುದ್ಧಿಶಕ್ತಿಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಸೊ ಹೋಲಿಕೆ ಮಾಡಬಾರ್ದು ಆ್ಯಕ್ಚುಲಿ. ನೆಕ್ಸ್ಟು, ಒಂದು ತರಗತಿಯ ಸಂಖ್ಯೆಯನ್ನು ಸುಮಾರು 30ಕ್ಕೆ ಸೀಮಿತಗೊಳಿಸುವುದರಿಂದ ಯಾರ ಅವಶ್ಯಕತೆಯನ್ನು ಪೂರೈಸಬಹುದು? ಇದು ಕೂಡ B.Ed ಅಪಾಯಿಂಟ್ಮೆಂಟ್ 2005ರಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ. ಏನನ್ನು ಮಾಡ್ಬೋದು? ಮಕ್ಕಳ ಸಂಖ್ಯೆ ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ವೈಯಕ್ತಿಕವಾಗಿ ಭಿನ್ನತೆ ಹೊಂದಿರುವ ಮಕ್ಕಳ ಅಗತ್ಯತೆಯನ್ನು ನಾವು ಪೂರೈಸ್ಬೋದು. ಎಸ್. ಮುಂದಿನ ಪ್ರಶ್ನೆ ನೋಡಿ, ಈ ಬುದ್ಧಿಶಕ್ತಿ ಪರೀಕ್ಷೆಯು ಅನಕ್ಷರಸ್ಥರಿಗೆ ಸೂಕ್ತವಲ್ಲ. ಯಾವುದಪ್ಪ ಅಂದರೆ ಅದು ಸ್ಟಾನ್ಫೋರ್ಡ್ ಬೀನೆ ಬುದ್ಧಿಶಕ್ತಿ ಪರೀಕ್ಷೆ. ಅಕ್ಷರಸ್ಥರಿಗೆ ಅಷ್ಟೇ ಪ್ರಶ್ನಾವಳಿಗಳನ್ನು ಕೊಟ್ಟು ಬರೆಸ್ಬೋದು, ಓದೋದಕ್ಕೆ ಬರೆಯೋದಕ್ಕೆ ಬರದೇ ಇರತಕ್ಕಂಥವ್ರಿಗೆ ಬೇರೆ ಬೇರೆ ಇದೆ. ನಾನಾಗಲೇ ನಿಮಗೆ ಹೇಳ್ದಂಗೆ ಓದೋದಕ್ಕೆ ಭಾಟಿಯಾರ್ ಅವರ ಕಾರ್ಯನಿರ್ವಹಣಾ ಪರೀಕ್ಷೆ ಏನಿದೆಯಲ್ಲ ಅದು ಬೆಸ್ಟ್ ಇದೆ, ಅದನ್ನು ನಾವು ಬಳಸ್ಬೋದು. ಹಾಗೆ ಆರ್ಮಿ ಆಲ್ಫಾ, ಆರ್ಮಿ ಬೀಟಾ, ಆಲ್ಫಾ ಬಂದು ಅಕ್ಷರಸ್ಥರಿಗೆ, ಬೀಟಾ ಬಂದು ಅನಕ್ಷರಸ್ಥರಿಗೆ ಇರುತ್ತೆ, ಅದನ್ನು ಕೂಡ ನೀವು ಕೊಡ್ಬೋದು. ಮುಂದಿನ ಪ್ರಶ್ನೆ, ಮಾನಸಿಕ ವಯಸ್ಸು 15 ಇರುವಂಥ ಹುಡುಗನ ಬುದ್ಧಿಶಕ್ತಿ 125 ಇದೆ. ಆ ಹುಡುಗನ ದೈಹಿಕ ವಯಸ್ಸು ನೀವು ಕ್ಯಾಲ್ಕುಲೇಷನ್ ಮಾಡಿ ಇಮಿಡಿಯೇಟು ನಿಮಗೆ ಆನ್ಸರ್ ಸಿಕ್ಕುತ್ತೆ. ಇಟ್ ಈಸ್ 12 ವರ್ಷ ಇರುತ್ತೆ ಖಂಡಿತವಾಗಿ. ಇದು B.Ed ಅಪಾಯಿಂಟ್ಮೆಂಟ್ 2005ರ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ. ಹಾಗೆ ಪ್ರತಿಭಾನ್ವಿತ ಮಕ್ಕಳಿಗಿರುವಂಥ ಈ ಶೈಕ್ಷಣಿಕ ಕಾರ್ಯಕ್ರಮವು ಮಕ್ಕಳು ಕೆಲವು ಮೂಲ ಪರಿಕಲ್ಪನೆಗಳನ್ನು ಕಲಿಯದೇ ಇರುವ ಸಾಧ್ಯತೆ ಇರುತ್ತೆ. ಯಾವುದು ಪ್ರತಿಭಾನ್ವಿತರಿಗೆ? ಸರ್ ಅದೇ ಬೇಗ ಬೇಗ ಪ್ರಮೋಷನ್ ಕೊಡ್ತಾರಲ್ಲ, 4ನೇ ತರಗತಿಗೆ ಬರ್ದಂಗೆ ಡೈರೆಕ್ಟಾಗಿ 5ನೇ ತರಗತಿಗೆ ಕಳಿಸ್ತಾರಲ್ಲ, ಅದೇ ತಾನೇ ಸರ್? ಎಸ್, ವೇಗವರ್ಧನೆ. ಅದರಿಂದ ಮೂಲ ಪರಿಕಲ್ಪನೆಗಳನ್ನು ಕಲಿಯದೇ ಇರುವಂಥ ಸಾಧ್ಯತೆ ಖಂಡಿತ ಇರುತ್ತೆ. ಇನ್ನು ಸೃಜನಶೀಲತೆಗೆ ಹಾಗೂ ಬುದ್ಧಿಶಕ್ತಿಗಳಿಗಿರುವಂಥ ಸಂಬಂಧ ಅಲ್ಪ ಧನಾತ್ಮಕ. ಬುದ್ಧಿಶಕ್ತಿ ಮತ್ತು ಸೃಜನಶೀಲತೆಗೆ ಏನಾದರೂ ರಿಲೇಷನ್ ಇದೆಯಾ ಅಂದರೆ ಅಲ್ಪ ಧನಾತ್ಮಕ ಸಂಬಂಧ ಇದೆ. ಹಾಗೆಯೇ ಅಸಾಮಾನ್ಯ ಅಥವಾ ವಿನಾಯಿತ ಮಕ್ಕಳು ಎಂಬ ಪದವು ಈ ಅರ್ಥವನ್ನು ಸೂಚಿಸುತ್ತದೆ. ಏನು ಅಸಾಮಾನ್ಯ ಅಥವಾ ವಿನಾಯಿತ ಅಂತಕ್ಕಂತಹ ಒಂದು ಮಕ್ಕಳು ಅಂತಕ್ಕಂಥದ್ದು ಹೆಚ್ಚಿನ ಪ್ರತಿಭೆಯುಳ್ಳ ಮತ್ತು ಬುದ್ಧಿಶಕ್ತಿಯಲ್ಲಿ ಹಿಂದಿರುವ ಎರಡೂ ಗುಂಪಿನ ಮಕ್ಕಳನ್ನು. ಅಸಾಮಾನ್ಯ ಅಂದರೆ ಎಕ್ಸ್ಟ್ರಾಡಿನರಿ ಆರ್ಡಿನರಿನೇ ಅಲ್ಲ ಅಂತೀವಿ. ಹಾಗೆ ವಿನಾಯಿತ ಅಂತಲೂ ಕೂಡ ಹೇಳ್ತೀವಿ, ಅಂದರೆ ಅವರು ಎಕ್ಸೆಪ್ಷನಲ್ ಈಗ ಪಾಠ ಮಾಡ್ತಿರ್ತೀವಿ, ಆ ಹುಡುಗರು ಕೆಲವರು ಬಂದಿರಲ್ಲ ಅಂದರೆ ಅವನಿಗೆಲ್ಲ ಬರುತ್ತೆ, ಈವನ್ ಈಸ್ ನಾಟ್ ಏಬಲ್ ಟು ಅಂದರೆ ಅಟೆಂಡ್ ಮಾಡಲಿಲ್ಲ ಅಂದರೂ ಈಸ್ ನಾಟ್
ಗೆಟಿಂಗ್ ಫೇಲ್ ಇನ್ ದ ಎಕ್ಸಾಮಿನೇಷನ್. ಅವನು ಯಾವುದೇ ಕಾರಣಕ್ಕೂ ಪರೀಕ್ಷೆಯಲ್ಲಿ ಫೇಲ್ ಆಗೋದಿಲ್ಲ ಅಂತೀವಿ ನಾವು. ಅಂದರೆ ಹೆಚ್ಚಿನ ಪ್ರತಿಭೆಯುಳ್ಳ ಹಾಗೂ ಬುದ್ಧಿಶಕ್ತಿಯಲ್ಲಿ ಹಿಂದಿರುವಂಥ ಎರಡೂ ಗುಂಪಿನ ಮಕ್ಕಳನ್ನು ಅದೇ ಒಂದು ಪದದಿಂದ ಕರಿತೀವಿ. ಇನ್ನು ಮಂದಗಾಮಿ ಕಲಿಕಾರ್ಥಿ ಸರಾಸರಿ ಬುದ್ಧಿಶಕ್ತಿಗಿಂತ ಕೆಳಗಡೆ ಇರ್ತಕ್ಕಂಥ ಮಗು. ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಏಕೈಕ ಪ್ರಮುಖ ಅಂಶ ಯಾವುದಪ್ಪ ಅಂತ ಹೇಳಿದ್ರೆ ಅದು ಆರಂಭಿಕ ವರ್ಷದಲ್ಲಿ ದೊರೆತ ಭಾವನಾತ್ಮಕ ಭದ್ರತೆ. ದ ಟೀಚರ್, ದ ಪೇರೆಂಟ್, ಹೂ ಯಾರು ಅವನಿಗೆ ಗೈಡ್ ಮಾಡ್ತಾರೋ ಅವರು, ಅಥವಾ ಯಾರು ಕೇರ್ ಟೇಕರ್ ಆಗಿರ್ತಾರೋ ಅವರೆಲ್ಲರೂ ಕೂಡ ಯಾವುದೇ ಒಬ್ಬ ವಿದ್ಯಾರ್ಥಿಗೆ ಅಥವಾ ಯಾವುದೇ ಒಬ್ಬ ವ್ಯಕ್ತಿಗೆ ಮನೆಯಲ್ಲಿ ಆಗಿರ್ಬೋದು ಅಥವಾ ಶಾಲೆಯಲ್ಲಿ ಆಗಿರ್ಬೋದು ಅವನಿಗೆ ಭಾವನಾತ್ಮಕವಾಗಿ ಭದ್ರತೆಯನ್ನು ಕೊಡಬೇಕಾಗತ್ತೆ. ಅಭದ್ರತೆ ವಾತಾವರಣ ಏನು ಮಾಡುತ್ತೆ ಅಂದರೆ ಕಲಿಕೆಯನ್ನು ಕುಂಠಿತಗೊಳಿಸುತ್ತೆ, ಕಲಿಕೆಯಲ್ಲಿ ನಿರಾಸಕ್ತಿಯನ್ನು ಮೂಡಿಸುತ್ತೆ. ಸೊ ದಿಸ್ ಈಸ್ ವಾಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಟ್ ಈಸ್ ನಾಟ್ ಓನ್ಲಿ ಫಾರ್ ಎಜುಕೇಷನಲ್ ಫೀಲ್ಡ್, ಒಂದು ಸೋಷಿಯಲ್ ಆಗಿ ಕೂಡ ಅದು ಸರಿಯಾದ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಇದನ್ನು ನೀವು ಖಂಡಿತ ನೆನ್ಪಿಟ್ಕೊಳ್ಳಿ. ಸೊ ಇದಿಷ್ಟು ಪ್ರಶ್ನೆಗಳಿದ್ದಾವೆ, ಇನ್ನೂ ಅನೇಕ ಪ್ರಶ್ನೆಗಳಿದ್ದಾವೆ. ಅವನ್ನ ನಾನು ನಿಮಗೆ ಕೇಳುವಂಥ ಪ್ರಯತ್ನ ಮಾಡ್ತೇನೆ. ನೋಡಿ, ಜಸ್ಟ್ ನೀವು ಅದನ್ನು ಕೇಳಿಸ್ಕೊಳ್ತಾ ಹೋಗಿ, ನೀವು ಉತ್ತರವನ್ನು ಕೊಡ್ತಾ ಹೋಗಿ. ಸಾಮಾನ್ಯವಾಗಿ ಮಾಧ್ಯಮಿಕ ಹಂತದಲ್ಲಿ ವೈಯಕ್ತಿಕ ಭಿನ್ನತೆಗೆ ಇರುವಂಥ ಪ್ರಮುಖ ಅವಕಾಶ ಅಂದರೆ ಯಾವುದು? ಮಾಧ್ಯಮಿಕ ಹಂತದಲ್ಲಿರ್ತಕ್ಕಂಥ ಅವಕಾಶ ಸೊ ಯಾವುದಪ್ಪ ಅಂದರೆ ಸಾಮರ್ಥ್ಯ ಆಧಾರಿತ ಗುಂಪು. ಯಾವುದು? ಸಾಮರ್ಥ್ಯ ಆಧಾರಿತ ಗುಂಪು ಅಂತಕ್ಕಂಥದ್ದು. ಇದರಿಂದ ಸಾಮಾನ್ಯ ಮಾಧ್ಯಮಿಕ ಹಂತದಲ್ಲಿರ್ತಕ್ಕಂತಹ ವೈಯಕ್ತಿಕ ಭಿನ್ನತೆಗಳನ್ನು ನಾವು ಅವಕಾಶ ಕೊಡಲಿಕ್ಕೆ ಒಂದು ಗುಂಪು, ಸಾಮರ್ಥ್ಯ ಆಧಾರಿತ ಗುಂಪನ್ನು ರಚನೆಯನ್ನು ಮಾಡ್ತೇವೆ. ಇನ್ನು ಈ ಮನೋವಿಜ್ಞಾನಿಯ ಹೆಸರು ಪ್ರಥಮ ಬುದ್ಧಿಶಕ್ತಿ ಪರೀಕ್ಷೆಗೆ ಸಂಬಂಧಪಡುತ್ತೆ. ಯಾರು? ಎಸ್, ಬೀನೆ, ಆಲ್ಫ್ರೆಡ್ ಬೀನೆ ಇವರು. ಹಾಗೆಯೇ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 18. ಇದು ಪ್ರಕ್ಷೇಪಣಾ ಪರೀಕ್ಷೆ ಅಲ್ಲ ಅಂತ ಇದೆ. ಯಾವುದು ಅಂತಂದರೆ ಆಪ್ಷನ್ಸಲ್ಲಿರೋದು ಅಂತರ್ಮುಖಿ ಪರೀಕ್ಷೆ ಮತ್ತು ಬಹಿರ್ಮುಖಿ ಪರೀಕ್ಷೆ. ಇದು ಪ್ರಕ್ಷೇಪಣಾ ಪರೀಕ್ಷೆ ಅಲ್ಲ, ಬದಲಾಗಿ ಅದು ಅಂತರ್ಮುಖಿ ಮತ್ತು ಬಹಿರ್ಮುಖಿಯನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು. ಹಾಗೆ ಬುದ್ಧಿಶಕ್ತಿ ಸಿದ್ಧಾಂತವನ್ನು ಪ್ರತಿಪಾದಿಸಿದ ಮನೋವಿಜ್ಞಾನಿ ಆಲ್ಫೋರ್ಟ್ ಅಂತಕ್ಕಂಥವ್ರು, ಅಂದರೆ ಬೀನೆ ಅವರೇನೆ. ಇದು ಬುದ್ಧಿಶಕ್ತಿ ಕೊರತೆಯಿಂದ ಉಂಟಾಗುವುದಿಲ್ಲ ಅಂತ ಇದೆ. ಯಾವುದು ಅಂದರೆ ಸಾಧನೆಯ ಸ್ಥಿತಿ, ನಿಮ್ನ ಸಾಧನೆಯ ಸ್ಥಿತಿ ಅಂತಕ್ಕಂಥದ್ದು ಬುದ್ಧಿಶಕ್ತಿ ಕೊರತೆಯಿಂದ ಉಂಟಾಗುವುದಿಲ್ಲ. ಹಾಗೆ ಬುದ್ಧಿಶಕ್ತಿಯ ದ್ವಿಕಾರಕ ಸಿದ್ಧಾಂತ ಸ್ಪಿಯರ್ಮನ್. ಯಾರು? ಸ್ಪಿಯರ್ಮನ್ ಅವರು. ನೋಡಿ, ನಾನು ಬಿಟ್ಟಿರೋಂಥ ಕಾನ್ಸೆಪ್ಟ್ ಎಲ್ಲ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಸ್ಪಿಯರ್ಮನ್ ಯಾರು ಅಂದರೆ ಬುದ್ಧಿಶಕ್ತಿಯ ದ್ವಿಕಾರಕ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥವ್ರನ್ನ ನಾವು ಸ್ಪಿಯರ್ಮನ್ ಅಂತ ಹೇಳಿ ಗುರುತಿಸ್ತೀವಿ. ಹಾಗೆಯೇ IQ ಮೇಲೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇದ್ದಾವೆ, ನಿಮಗೆ ಅದು ಗೊತ್ತಿರಲಿ. ವೀರ ವ್ಯಕ್ತಿಯ ಆರಾಧನೆ. ಯಾರವೇ ಆರಾಧನೆ? ವೀರ ವ್ಯಕ್ತಿಯ ಆರಾಧನೆ ಯಾವ ಅವಧಿಯ ಒಂದು ವಿಶಿಷ್ಟ ಲಕ್ಷಣ ಆಗಿದೆ ಅಂತಂದರೆ ಅದು ತಾರುಣ್ಯ. ಯಾವುದು? ತಾರುಣ್ಯಾವಸ್ಥೆ. ತಾರುಣ್ಯಾವಸ್ಥೆಯ ಒಂದು ವಿಶೇಷ ಲಕ್ಷಣ ಏನಪ್ಪ ಅಂತಂದರೆ ವೀರ ವ್ಯಕ್ತಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಸರ್ ಈಗೆಲ್ಲ ಇಲ್ಲ ಸರ್, ಹೀರೋಯಿನ್ಗಳು ಮತ್ತು ಹೀರೋಗಳ ಬಗ್ಗೆ ಸುದೀಪು ಮತ್ತು ದರ್ಶನ್ ಆ ರೀತಿ ಅನುಕರಣೆ ಮಾಡೋದನ್ನು ನೋಡ್ತೇವೆ. ಸೊ ಅದು ಕೂಡ ತಾರುಣ್ಯಾವಸ್ಥೆಯಲ್ಲಿ ಇರುವಂಥ ಒಂದು ವಿಶಿಷ್ಟ ಲಕ್ಷಣ. ಹಾಗೆ ಮುಂದಿನ ಕಾನ್ಸೆಪ್ಟ್, ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಒಬ್ಬ ವ್ಯಕ್ತಿ ಬಹು ಗುರಿಗಳ ಪೈಕಿ ಯಾವುದನ್ನು ಆಯ್ಕೆ ಮಾಡಬೇಕು ಎಂಬ ನಿರ್ಧರಿಸಲಾಗದ ಮಾನಸಿಕ ಸ್ಥಿತಿಯನ್ನು ನಾವೇನಂತ ಕರಿತೀವಿ? ದ್ವಂದ್ವ. ನೋಡಿ ಇದು ಹೆಂಗಿದೆ, ದ್ವಂದ್ವ ಅಂದರೆ ಏನು? ನಾನು ಇಲ್ಲಿ ಬಂದಿರಲಿಲ್ಲ ಅದು ಆ್ಯಕ್ಚುಲಿ. ಇದು ಕೂಡ ಭಾಳ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ. ಇದು 2008 ಒಂದು B.Ed ನೇಮಕಾತಿ, ಅದರಲ್ಲಿ PH ಅವರಿಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅವರ ಒಂದು ವಿಶೇಷ ಪ್ರಶ್ನೆ ಪತ್ರಿಕೆಯಲ್ಲಿ ಇದನ್ನು ಕೇಳಿದರು. ಒಬ್ಬ ವ್ಯಕ್ತಿ ಬಹು ಗುರಿಗಳ ಪೈಕಿ ಯಾವುದನ್ನು ಆಯ್ಕೆ ಮಾಡಬೇಕು ಎಂಬುದನ್ನು ನಿರ್ಧರಿಸಲಾಗದ ಮಾನಸಿಕ ಸ್ಥಿತಿಯನ್ನು ದ್ವಂದ್ವ ಅಂತ ಕರಿತೀವಿ. ಒಬ್ಬ ವ್ಯಕ್ತಿ ಸುಪ್ತ ಚೇತನದ ಪ್ರೇರಣೆಗಳನ್ನು ಅಳೆಯಲು ಅತ್ಯಂತ ಸೂಕ್ತವಾದ ವಿಧಾನ ಯಾವುದು? ಸೂಕ್ತ ಚೇತನದ ಪ್ರೇರಣೆಗಳನ್ನು ಅಳಿಲಿಕ್ಕೆ ನಾವು ಯಾವ ವಿಧಾನವನ್ನು ಬಳಸ್ತೀವಪ್ಪ ಅಂತಂದರೆ ಅದು ಪ್ರಕ್ಷೇಪಣ. ನೋಡಿ, ಪ್ರಕ್ಷೇಪಣ ವಿಧಾನದಲ್ಲಿ ಅಂದರೆ ಒಂದು ಎಷ್ಟೋ ಪರೀಕ್ಷೆಗಳನ್ನು ನೀವು ಆಪ್ತ ರಕ್ಷಕ, ಆಪ್ತಮಿತ್ರ ಫಿಲಮ್ಗಳಲ್ಲಿ ನೋಡ್ಬೋದು. ನೀವು ಅಲ್ಲಿ ಅವ್ರನ್ನ ಯಾವ ರೀತಿ ಟೆಸ್ಟನ್ನು ಮಾಡ್ತಾರೆ, ಸುಪ್ತ ಚೇತನದಲ್ಲಿ ಅಡಗಿರ್ತಕ್ಕಂಥ ಪ್ರೇರಣೆಗಳು ಏನಿದ್ದಾವೆ ಅವನ್ನ ಹೊರಗೆ ತೆಗಿಲಿಕ್ಕೆ ಈ ಪ್ರಕ್ಷೇಪಣ ತಂತ್ರಗಳನ್ನು ಬಳಕೆ ಮಾಡೋದು ನಿಮಗೆ ಗೊತ್ತಿರಲಿ.
ಹಾಗೆ ಒಬ್ಬ ಹುಡುಗ ಅಥವಾ ಹುಡುಗಿ ಪರೀಕ್ಷೆಯೊಂದರಲ್ಲಿ ತಾನು ಚೆನ್ನಾಗಿ ಉತ್ತರ ಬರೆದು ಪ್ರಶ್ನೆ ಪತ್ರಿಕೆ ಬಹಳ ಕಠಿಣವಾಗಿತ್ತು ಎಂದು ಹೇಳಿ ಸಮರ್ಥನೆ ಮಾಡ್ಕೊಳ್ತಾರೆ. ಈ ಹುಡುಗ ಅಥವಾ ಹುಡುಗಿ ಯಾವ ತಂತ್ರದ ಮೊರೆ ಹೋಗಿದ್ದಾನೆ ಅಂತ ನಾವು ಹೇಳ್ಬೋದು ಅಂದರೆ ಅದೇ ಪ್ರಕ್ಷೇಪಣ ತಂತ್ರ. ಸೊ ಪ್ರಕ್ಷೇಪಣ ತಂತ್ರದವನ್ನು ಬಳಸಿ ಅವರು ತನ್ನ ಒಂದು ಮಾನಸಿಕ ಅಸ್ಥಿರತೆಯನ್ನು ಏನು ಮಾಡ್ಕೊಳ್ತಾ ಇದ್ದಾರೆ, ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಹೊಂದಾಣಿಕೆಯ ತಂತ್ರ ಅಥವಾ ರಕ್ಷಣಾ ತಂತ್ರವನ್ನು ಬಳಸ್ತಾ ಇದ್ದಾರೆ. ಸೊ ಮಿಕ್ಸಿಂಗ್ ಮಸಾಲವನ್ನು ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಈ ತರಗತಿ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ವ್ಯಕ್ತಿತ್ವ ಮತ್ತು ಮಾನಸಿಕ ಆರೋಗ್ಯ ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂಥ ಪ್ರಶ್ನೆಗಳು ಅದನ್ನು ಡಿಸ್ಕಷನ್ ಮಾಡುವಂಥ ಪ್ರಯತ್ನ ನಾನು ಮಾಡ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾವ ವಿದ್ಯಾರ್ಥಿಗೆ ಅಥವಾ ಯಾವ ಕಲಿಕಾರ್ಥಿಗೆ ಈ ಒಂದು ವಿಡಿಯೋ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ. ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಅದರ ಲಿಂಕ್ ಕೂಡ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.